ಹಲೋ ಗಾಯ್ಸ್, ತುಂಬಾ ಬೆಲೆ ಬಾಳುವಂತ ಒಂದು ನಿಧಿ ಒಂದು ಸಮಾಧಿ ಒಳಗಡೆ ಇದೆ. ಆದ್ರೆ ಆ ಸಮಾಧಿ ಎಲ್ಲಿದೆ, ಹೇಗಿದೆ, ಯಾವ ಜಾಗದಲ್ಲಿದೆ ಅಂತ ಒಂದು ಚೂರು ಕ್ಲೂನು ಇರೋದಿಲ್ಲ. ಆದ್ರೆ ಒಂದು ದಿನ ಒಬ್ಬ ಗ್ಯಾಂಗ್ಸ್ಟರ್ ಗೆ ಈ ನಿಧಿ ಎಲ್ಲಿದೆ ಅನ್ಬಿಟ್ಟು ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಈ ಗ್ಯಾಂಗ್ಸ್ಟರ್ ನಮ್ಮ ಹೀರೋಯಿನ್ ಉಪಯೋಗಿಸ್ಕೊಂಡು ಆ ಒಂದು ನಿಧಿನ ಹುಡುಕೋಕೆ ಶುರು ಮಾಡ್ತಾನೆ. ಹಾಗ ಈಗ ಮಾಡಿ ಆ ನಿಧಿನ ಹುಡುಕೊಂಡು ಹೋಗ್ತಾರೆ. ಆದ್ರೆ ಆ ಒಂದು ನಿಧಿ ಇರೋ ಜಾಗನ ನೋಡಿ ಒಂದ್ ನಿಮಿಷ ಸೈಕ್ ಆಗೋಗ್ತಾರೆ. ಇದನ್ನ ನಾವು ನೋಡ್ತಾ ಇರೋ ನಮಗೂ ಕೂಡ ಒಂದ್ ನಿಮಿಷ ಸೈಕ್ ಆಗೋಗ್ಬಿಡುತ್ತೆ. ಅಷ್ಟಕ್ಕೂ ಆ ಜಾಗದಲ್ಲಿ ಏನಿತ್ತು, ಇವ್ರೇನ್ ನೋಡಿದ್ರು, ಮತ್ತೆ ಆ ಒಂದು ನಿಧಿನ ಹುಡುಕೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ಲಾಸ್ಟ್ ಸಿಟಿ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಡಾರ್ಕ್ ಶಾಡೋ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ಲೋರೆಟಾ ಹಾಗೆ ಆಲನ್ ಅನ್ನೋನ ನಾವು ನೋಡ್ತೀವಿ. ಆಲನ್ ಕೂಡ ಈ ಒಂದು ಜಾಗಕ್ಕೆ ಬರಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಲ್ಲ ಅಂತ ಇರ್ಬೇಕಾದ್ರೆ ಲೋರೆಟಾನು ಕೂಡ ಹೌದು ಈ ಜಾಗಕ್ಕೆ ಬರಕ್ ತುಂಬಾ ಕಷ್ಟಪಟ್ಟಿರ್ತೀವಿ ಅಂತ ಅದೇ ಜಾಗದಲ್ಲಿ ವಿಲ್ಲನ್ನ ತೋರಿಸ್ತಾರೆ. ಈ ವಿಲ್ಲನ್ ಇವರೆಲ್ಲರನ್ನು ಕೂಡ ಸಾಯಿಸ್ಬೇಕು ಅಂತ ಇರ್ತಾನೆ ಕೆಲವು ಹಾವುಗಳಿಂದ. ಆದ್ರೆ ಲೊರೆಟಾಗೆ ಈ ಸೀನ್ ಯಾಕೋ ಸೆಟ್ ಆಗೋದಿಲ್ಲ. ಇದರಿಂದ ಎಲ್ಲಾನು ಡಿಲೀಟ್ ಮಾಡಕ್ ಬಿಡ್ತಾಳೆ. ನೋಡಿದ್ರೆ ಆಕ್ಚುಲಿ ಲೊರೆಟಾ ಒಂದು ನಾವೆಲ್ ನ ಬರೀತಾ ಇರ್ತಾಳೆ. ಇದರಿಂದ ತನ್ನ ಒಂದು ಇಮ್ಯಾಜಿನೇಷನ್ ಮೂಲಕ ಯಾವ ರೀತಿ ಎಂಡಿಂಗ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಇವಳಿಗೆ ಎಂಡಿಂಗ್ ಸಿಗ್ತಾನೆ ಇರೋದಿಲ್ಲ. ಅವಾಗ ಬೆತ್ತ ಅನ್ನೋಳಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ಆದಷ್ಟು ಬೇಗ ಎಂಡಿಂಗ್ ನ ಬರೀ, ನಿನ್ನ ಬುಕ್ಗೋಸ್ಕರ ಕಾಯ್ತಾ ಇದಾರೆ ಅಂತ. ಇವಳ್ದು ಮುಂಚೆನೆ ಈ ಬೇಜಾನ್ ಬುಕ್ಗಳು ಫೇಮಸ್ ಆಗ್ಬಿಟ್ಟಿರುತ್ತೆ. ಈಗ ಒಂದು ಹೊಸ ಬುಕ್ ಬರ್ದಿರ್ತಾಳೆ, ದ ಲಾಸ್ಟ್ ಸಿಟಿ ಆಫ್ ಡಿ ಅಂತ. ಆ ಬುಕ್ ಇನ್ನು ಕಂಪ್ಲೀಟ್ ಮಾಡಿರೋದಿಲ್ಲ. ಇದರಿಂದ ಬೆತ್ತು ಆದಷ್ಟು ಬೇಗ ಬುಕ್ ನ ಬರೀ, ನೀನ್ ಫಸ್ಟ್ ನಿನ್ನ ಗಂಡ ಜಾನ್ ಇಂದ ನೆನಪಿಂದ ಆಚೆ ಬಾ, ಅವಾಗ ನೀನ್ ಎಲ್ಲಾರನ್ನು ಬರೀತೀಯಾ, ಫಸ್ಟ್ ಮನೆಯಿಂದ ಹೊರಗಡೆ ಬಾ ಅಂತ. ನಮ್ ಲೊರೆಟಾಗೆ ಒಬ್ಬ ಗಂಡ ಇರ್ತಾನೆ, ಆದ್ರೆ ಅವನು ತೀರ್ಕೊಂಡ್ಬಿಟ್ಟಿರ್ತಾನೆ. ಈ ಲೊರೆಟಾ ಹಸ್ಬೆಂಡ್ ಪುರಾತನ ಕಾಲದ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇರ್ತಾನೆ. ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿರ್ತಾನೆ. ಫೈನಲಿ ಲೊರೆಟಾ ಈ ಒಂದು ಬುಕ್ ನ ಇನ್ನ ಬರೆದ್ ಬಿಡ್ತಾಳೆ. ಏನಪ್ಪಾ ಅಂದ್ರೆ ಅವ್ರುಗಳು ಆ ಒಂದು ನಿಧಿ ಜಾಗಕ್ಕೆ ಹೋಗೋದಿಲ್ಲ, ಅದ್ ಯಾವಾಗ್ಲೂ ಅಲ್ಲೇ ಇರ್ಲಿ, ಸೇಫ್ ಆಗಿ ಇರ್ಲಿ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಈ ರೀತಿ ಒಂದು ಎಂಡಿಂಗ್ ನ ಬರೆದ್ಬಿಟ್ಟು ತನ್ನ ಬುಕ್ ನ ಪಬ್ಲಿಷ್ ಮಾಡ್ಬಿಡ್ತಾಳೆ. ಪಬ್ಲಿಷ್ ಮಾಡಿದಾಗ ಎಲ್ಲರೂ ಕೂಡ ಓದ್ತಾರೆ. ಇವ್ರನ್ನ ಒಂದು ಇಂಟರ್ವ್ಯೂ ಕೂಡ ಇಕ್ತಾರೆ. ಅದೇ ಒಂದು ಇಂಟರ್ವ್ಯೂಗೆ ಇವಳು ರೆಡಿ ಆಗ್ತಾ ಇರ್ತಾಳೆ. ಆದ್ರೆ ಇದು ಲೊರೆಟಾಗಂತೂ ಇಷ್ಟನೇ ಇರೋದಿಲ್ಲ ಈ ರೀತಿ ಇಂಟರ್ವ್ಯೂ ಕೊಡೋದು. ಅಂದ್ರೆ ಅವಳು ತುಂಬಾ ಇಂಟ್ರೋವರ್ಟ್ ಆಗ್ಬಿಟ್ಟಿರ್ತಾಳೆ. ಅವಾಗ ಬೆತ್ ಕೂಡ ನೀನ್ ಈ ರೀತಿ ಇಂಟರ್ವ್ಯೂ ಕೊಟ್ಟಿಲ್ಲ ಅಂದ್ರೆ ನಮ್ ಬುಕ್ ಕೂಡ ಫೇಮಸ್ ಆಗೋದಿಲ್ಲ. ಆಕ್ಚುಲಿ ಬುಕ್ ನ ಪಬ್ಲಿಷ್ ಮಾಡೋದಕ್ಕೆ ಅಮೌಂಟ್ ಕೊಟ್ಟಿರೋದೇ ಈ ಬೆತ್ತು, ಪ್ರೊಡ್ಯೂಸರ್ ಅಂತಾರಲ್ಲ ಆ ರೀತಿ ಇವಳು. ನಮ್ ಬುಕ್ ಫೇಮಸ್ ಆಗ್ಬೇಕು ಅಂದ್ರೆ ಇದ್ ಮಾಡ್ಲೇಬೇಕು ಅನ್ಬಿಟ್ಟು ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳನ್ನ ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಪಿಸ್ಬಿಡ್ತಾಳೆ. ಮತ್ತೆ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಿನ್ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಆಲನ್ ಕೂಡ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಲೊರೆಟಾಗೆ ಆಲನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಯಾಕೆಂದ್ರೆ ಪ್ರತಿ ಇಂಟರ್ವ್ಯೂಗೂ ಹೋದಾಗ್ಲೂ ಕೂಡ ಅವನು ತನ್ನ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ತುಂಬಾ ಓವರ್ ಬಿಲ್ಡಪ್ ತಗೋತಾ ಇರ್ತಾನೆ. ಇದರಿಂದ ಅವನ ಜೊತೆ ಇಂಟರ್ವ್ಯೂ ಮಾಡಕ್ ಇಷ್ಟನೇ ಇರೋದಿಲ್ಲ ಇವಳಿಗೆ. ಬೆತ್ ಕೂಡ ಪರವಾಗಿಲ್ಲ ಅವನ್ನೆಲ್ಲ ನೋಡ್ಕೋತೇನೆ ಅನ್ಬಿಟ್ಟು ಇಂಟರ್ವ್ಯೂ ಮಾಡೋದಕ್ಕೆ ಅನ್ಬಿಟ್ಟು ಸ್ಟೇಜ್ ಮೇಲೆ ಕಳಿಸ್ಬಿಡ್ತಾರೆ. ಆ ಒಂದು ಆಂಕರ್ ಕೂಡ ನಮ್ ಲೊರೆಟಾನ ಇನ್ವೈಟ್ ಮಾಡ್ಕೊಂಡು ಹಾಗೆ ನಮ್ಮ ಆಲನ್ ಕೂಡ ಇನ್ವೈಟ್ ಮಾಡ್ತಾರೆ. ಆಲನ್ ಈ ಬುಕ್ ಇಂದ ತುಂಬಾ ಫೇಮಸ್ ಆಗ್ಬಿಟ್ಟು ಇವನ್ಗೆ ಡ್ಯಾಶ್ ಅಂತ ಒಂದು ಹೆಸರನ್ನೇ ಕೊಟ್ಬಿಡ್ತಾರೆ. ಇವ್ನು ನೋಡೋಕೊಳ್ಳೆ ಟಾರ್ಜ್ ಅಂತಾರ ಸೂಪರ್ ಆಗಿ ಕಾಣಿಸ್ತಾ ಇರ್ತಾನಲ್ಲ. ಈ ಬುಕ್ ಅಲ್ಲಿ ತುಂಬಾ ಜಾಸ್ತಿ ಇವನೇ ಫೇಮಸ್ ಆಗ್ಬಿಟ್ಟಿರ್ತಾನೆ. ಆ ಒಂದು ಆಂಕರ್ ಕೂಡ ನೀವು ಈ ಬುಕ್ ಎಂಡಿಂಗ್ ನ ಯಾಕೆ ಈ ರೀತಿ ಬರುದ್ರಿ, ಆ ಹೀರೋಯಿನ್ ಆ ನಿಧಿ ಹತ್ರ ಹೋಗ್ಬೇಕಿತ್ತು ತಾನೆ ಅಂದಾಗ ಇವಳು ಕೂಡ ಅದು ಪರ್ಫೆಕ್ಟ್ ಆಗಿ ಇದೆ ಸರ್, ಅದು ಹಾಗೆ ಇರಬೇಕು ಅಂತ. ಮತ್ತೆ ಅಲ್ಲಿರೋ ಎಲ್ಲ ಜನಗಳು ಕೂಡ ಡ್ಯಾಶ್ ನ ಅಂದ್ರೆ ಅಲ್ಲಿನ ಶರ್ಟ್ ಬಿಚ್ಚೋದಕ್ಕೆ ಹೇಳ್ತಾನೆ. ಇದಕ್ಕೆ ಅವನು ಒಪ್ಕೋತಾ ಇರೋದಿಲ್ಲ. ಇದರಿಂದ ಎಲ್ಲರೂ ಕೂಡ ತುಂಬಾ ಫೋರ್ಸ್ ಮಾಡ್ತಾರೆ. ಇದರಿಂದ ಲೊರೆಟಾನು ಕೂಡ ಏನ್ ಮಾಡಕ್ಕಾಗುತ್ತೆ, ಇವ್ನ ಜೊತೆ ಬಂದ್ರೆ ಹಿಂಗೆ ಆಗೋದು ಅನ್ಬಿಟ್ಟು ಅವಳೇ ಅವ್ನ ಶರ್ಟ್ ನ ಬಿಚ್ಚೋಕೆ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಅವನ ಒಂದು ವಿಗ್ಗು ಅವಳು ವಾಚಿಗೆ ಸಿಕ್ಕಾಕೊಂಡ್ಬಿಟ್ಟು ಕಿತ್ತೋಗ್ಬಿಡುತ್ತೆ. ಇದರಿಂದ ಫುಲ್ಲು ಅಜೀಪ್ ಆಗಿ ಹೋಗ್ಬಿಡುತ್ತೆ ಇವನ್ಗೆ. ಇದರಿಂದ ಅರ್ಧಂಬರ್ಧ ಇಂಟರ್ವ್ಯೂ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಬೆತ್ ಕೂಡ ನೀವಿಬ್ರು ಹಿಂಗಿದ್ರೆ ಆಗೋದಿಲ್ಲ, ಸ್ವಲ್ಪ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಹಿಂಗೆ ಆದ್ರೆ ನಮ್ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಸರಿ, ಇನ್ನ ಅರ್ಧ ಗಂಟೆಲಿ ಇನ್ನೊಂದು ಇಂಟರ್ವ್ಯೂ ಇದೆ, ಆದಷ್ಟು ಬೇಗ ರೆಡಿ ಆಗ್ಬಿಡಿ ಅನ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವಳಿಗೆ ಇದನ್ನೆಲ್ಲ ನೋಡ್ಬಿಟ್ಟು ಸಾಕಾಗ್ಬಿಟ್ಟು ಇನ್ಮೇಲೆ ರೈಟಿಂಗ್ ನೇ ಬರೆಯೋದೇ ಬಿಟ್ಬಿಡ್ತೀನಿ, ನಾನು ಈ ಒಂದು ಸ್ಟೋರಿಲಿ ಡ್ಯಾಶ್ ಅನ್ನೇ ಮುಗಿಸ್ಬಿಡ್ತೀನಿ, ಅವ್ನ ಕ್ಯಾರೆಕ್ಟರ್ ಇಲ್ದಿರೋ ತರ ಮಾಡ್ಬಿಡ್ತೀನಿ ಅಂತ. ಅದಕ್ಕೆ ಆಲನ್ ಕೂಡ ಆ ರೀತಿ ಎಲ್ಲ ಮಾಡ್ಬೇಡ, ಈ ಬುಕ್ ಅಲ್ಲಿ ತುಂಬಾ ಫೇಮಸ್ ಆಗಿರೋ ಕ್ಯಾರೆಕ್ಟರ್ ಅಂದ್ರೆ ಡ್ಯಾಶ್, ನೀನ್ ಅವನೇ ಮುಗಿಸ್ಬಿಟ್ರೆ ಈ ಬುಕ್ ನಿನ್ ಸೆಲ್ಲೇ ಆಗೋದಿಲ್ಲ ಅಂತ. ಲೊರೆಟಾನು ಕೂಡ ಅದೆಲ್ಲ ನನಗೆ ಬೇಕಾಗಿಲ್ಲ, ಈ ಬುಕ್ ಒಂದು ಎಣ್ಣ ಇಟ್ಬಿಟ್ಟು ನಾನು ಇನ್ಮೇಲೆ ನನ್ನ ಜೀವನ ನಾನು ನೋಡ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಹಾಗೆ ಇನ್ಮೇಲೆ ರೇಗಾಡ್ಬಿಟ್ಟು ಅವಳು ಕೂಡ ಬಂದ್ಬಿಡ್ತಾಳೆ. ಆಚೆಗಡೆ ಬಂದಾಗ ಇವಳು ಕಾರ್ಗೋಸ್ಕರ ಕಾಯ್ತಾ ಇರ್ತಾಳೆ. ಅವಾಗ ಅಲ್ಲಿ ಕಾರ್ ಬಂದ್ ನಿಂತ್ಕೊಂಡಾಗ ಇವಳು ಒಳಗಡೆ ಬಂದ್ ನೋಡ್ತಾಳೆ. ಇದು ಇವಳು ಕಾರೇ ಆಗಿರೋದಿಲ್ಲ. ನೋಡಿದ್ರೆ ಲೊರೆಟಾನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇರ್ತಾರೆ. ಅದನ್ನ ಈ ಆಲನ್ ಕೂಡ ನೋಡ್ಬಿಡ್ತಾನೆ. ಆದ್ರೆ ಕಾಪಾಡೋಕ್ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಲೊರೆಟಾನ ಕರ್ಕೊಂಡು ಈ ಮೂವಿಯ ವಿಲನ್ ಹತ್ರ ಬರ್ತಾರೆ. ಇವನ ಹೆಸರು ಅಬೆಗಲ್ ಅಂತ. ಲೊರೆಟಾನ್ ಕೂಡ ಈ ಅಬೆಗಲ್ ಹತ್ರ ಕೇಳ್ತಾಳೆ, ನನ್ನ ನಿಂತು ಕಿಡ್ನಾಪ್ ಮಾಡಿದೀರಾ, ನನ್ನಿಂದ ಏನಾಗ್ಬೇಕು ಅಂತ. ಅದಕ್ಕೆ ಅಬೆಗಲ್ ಕೂಡ ತಲೆ ಕೆಡ್ಸ್ಕೊಂಬಿಡಿ ಮೇಡಮ್, ನಾವ್ ಹಂಗೆ ಏನು ಮಾಡೋದಿಲ್ಲ, ನಾನು ತುಂಬಾ ಒಳ್ಳೆಯವನು, ನಿಮ್ಮಿಂದ ಸ್ವಲ್ಪ ನಂಗೆ ಸಹಾಯ ಆಗ್ಬೇಕು. ಏನಿಲ್ಲ, ನೀವು ರೀಸೆಂಟ್ ಆಗಿ ಬರ್ದಿರೋ ದ ಲಾಸ್ಟ್ ಸಿಟಿ ಆಫ್ ಡಿ ಅನ್ನೋ ಒಂದು ಬುಕ್ ನಾನು ಓದಿದ್ದೀನಿ. ಆ ಬುಕ್ ಒಳಗಡೆ ನೀವು ಪುರಾತನ ಕಾಲದ ಅಕ್ಷರಗಳನ್ನ ಡಿಕೋಡ್ ಮಾಡಿದ್ದೀರಾ.
ಡಿಕೋಡ್ ಮಾಡಿ ಆ ಪದಗಳನ್ನೆಲ್ಲಾನು ಕೂಡ ಕ್ಲೀನ್ ಆಗಿ ಬರ್ದಿದ್ದೀರಾ, ನಿಮ್ಮಿಂದ ನಂಗೊಂದು ಸಹಾಯ ಆಗ್ಬೇಕು ಅಂತ. ಇವಳು ಕೂಡ ಏನು ಅಂತ ಕೇಳಿದಾಗ ಆ ಬೇಗಲ್ಲು ಒಂದು ಪೇಪರ್ ನ ತಗೊಂಡ್ಬಂದ್ ಇಡ್ತಾನೆ. ಇವಳು ಕೂಡ ಇದೇನು ಅಂತ ಕೇಳಿದಾಗ ಕ್ಯಾಲಮೆನ್ ಅನ್ನೋನ ಸಮಾಧಿ, ಆ ಒಂದು ಸಮಾಧಿ ಒಳಗಡೆ ಅವನ ಮತ್ತೆ ಅವನ ಪ್ರೇಯಸಿಯ ಒಂದು ಡೆಡ್ ಬಾಡಿ ಇದೆ. ಆ ಸಮಾಧಿ ಒಳಗಡೆ ಅವನ ಪ್ರೇಯಸಿ ನೆನಪಿಗಾಗಿ ಒಂದು ದೊಡ್ಡ ನಿಧಿನೇ ತಗೊಂಡೋಗಿ ಇಟ್ಕೊಂಡಿದ್ದಾನೆ, ಅದೇ ಕ್ರೋನ್ ಆಫ್ ಫೈರ್. ಈ ಕ್ರೋನ್ ಆಫ್ ಫೈರ್ ಹತ್ರ ಹೋಗೋದಕ್ಕೆ ಎಕ್ಸಾಕ್ಟ್ ಲೊಕೇಶನ್ ಈ ಒಂದು ಪೇಪರ್ ಅಲ್ಲಿ ಇದೆ. ಬಟ್ ಆದ್ರೆ ಇದನ್ನ ನಮ್ಗೆ ಡಿಕೋಡ್ ಮಾಡಕ್ ಬರ್ತಾ ಇಲ್ಲ. ಇದನ್ನ ನೀವು ಡಿಕೋಡ್ ಮಾಡ್ಕೊಟ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ಲೊರೆಟನು ಕೂಡ ಈ ಜಾಗ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನಿಮ್ಗೆ, ಅಟ್ಲೀಸ್ಟ್ ಈ ಜಾಗಕ್ಕೆ ಸಂಬಂಧಪಟ್ಟಿರೋ ಊರಾರು ನಿಮ್ಗೆ ಗೊತ್ತಾ ಅಂದಾಗ ಅದಕ್ಕೆ ಆಬೆಗಲ್ ಕೂಡ ಹೌದು ನಾನು ಒಂದು ಲಾಸ್ಟ್ ಸಿಟಿನ ಹುಡುಕಿದೀನಿ, ಅಟ್ಲಾಂಟಿಕ್ ಅನ್ನೋ ಒಂದು ಐಲ್ಯಾಂಡ್ ಅಲ್ಲಿ ಈ ಒಂದು ಊರೇ ಇದೆ, ಇದನ್ನ ಇಸ್ಲಾ ಹೊಂಡಿಡ ಅಂತ ಕರೀತಾರೆ, ಅದನ್ನ ನಾವು ಫೈಂಡ್ ಔಟ್ ಮಾಡಿದೀವಿ, ನಮ್ಗೆ ಅಲ್ಲೇ ಈ ಪೇಪರ್ ಸಿಕ್ಕಿತ್ತು, ಆದ್ರೆ ನಮ್ಗೆ ಇದನ್ನ ಡಿಕೋಡ್ ಮಾಡಕ್ ಬರ್ತಾ ಇಲ್ಲ. ನೀವು ನಮ್ಗೆ ಸಹಾಯ ಮಾಡಿದ್ರೆ ಆ ನಿಧಿ ಏನಾದ್ರು ನಮ್ಗೆ ಸಿಕ್ಕಿದ್ರೆ ನೀವು ಜೀವನ ಪೂರ್ತಿ ತಿಂದ್ರು ಕರಗಬಾರ್ದು, ಆ ರೀತಿ ನಿಮ್ಗೆ ಪ್ರೈಸ್ ನ ಕೊಡ್ತೀವಿ, ಅಂದ್ರೆ ಹಣನ ಕೊಡ್ತೀವಿ, ಪ್ಲೀಸ್ ನಮ್ಗೆ ಇದನ್ನ ಡಿಕೋಡ್ ಮಾಡಕ್ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ ಬೇಗಲ್ಲು. ಆದ್ರೆ ಲೋರೆಟಾ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಸಾರಿ ಸರ್, ನಾನು ಈ ರೀತಿ ಮಾಡೋದಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಇವಂಗು ಸ್ವಲ್ಪ ಬೇಜಾರಾಗಿ ಕೋಪ ಬಂದ್ಬಿಟ್ಟು, ನೋಡಿ ಮೇಡಮ್ ನಾನು ಆ ಒಂದು ಇದನ್ನ ಹುಡುಕ್ಬೇಕು ಅಂತ ಹುಚ್ಚ ಆಗ್ಬಿಟ್ಟಿದ್ದೀನಿ, ಇದರಿಂದ ನೀವು ನಮ್ ಜೊತೆ ಬರ್ಲೇಬೇಕು ಅಂದ್ಬಿಟ್ಟು ಆ ಜಾಗಕ್ಕೆ ಒಂದು ಹೆಲಿಕಾಪ್ಟರ್ ನ ತರಿಸ್ತಾನೆ. ಆಗ ನೋಡ್ತಿದ್ದಂಗೆನೆ ಇವಳ ಪ್ರಜ್ಞೆ ತಪ್ಪೋಗೋ ರೀತಿ ಮಾಡ್ಬಿಡ್ತಾರೆ. ಈ ಕಡೆ ಆಲೆನು ಬೆತ್ತ ತರ ಬಂದ್ಬಿಟ್ಟು ಇವಳು ಕಿಡ್ನಾಪ್ ಆಗಿರೋ ವಿಷಯನೆಲ್ಲ ಹೇಳ್ಬಿಡ್ತಾನೆ. ಅವ್ರುಗಳು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಎಲ್ಲ ಕೂಡ ಟ್ರೈ ಮಾಡ್ತಾ ಇರ್ತಾರೆ, ಸರಿಯಾದ ರೀತಿಯಲ್ಲಿ ಕಂಪ್ಲೇಂಟ್ ತಗೋತಾ ಇರೋದಿಲ್ಲ. ಇದರಿಂದ ಇವ್ರಿಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಅನ್ನು ನಾವು ಹೈಯರ್ ಮಾಡ್ಬೇಕು, ಅವ್ರನ್ನ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಲೋರೆಟನ ಕಾಪಾಡ್ಬೇಕು ಅಂತ. ಅವಾಗ ಆಲನ್ಗೆ ಒಬ್ಬನ ಹೆಸರು ಗೊತ್ತಾಗುತ್ತೆ, ಅವನೇ ಜಾಕ್ ಟ್ರೈನರ್. ಆಲನ್ ಮೆಡಿಟೇಷನ್ ಮಾಡೋಕೆ ಯೋಗ ಕ್ಲಾಸ್ಗೆ ಹೋದಾಗ ಈ ಜಾಕ್ ಟ್ರೈನರ್ ನ ಮೀಟ್ ಮಾಡಿರ್ತಾನೆ. ಇವನೊಬ್ಬ ಎಕ್ಸ್ ಮಿಲಿಟರಿ ಆಫೀಸರ್ ಆಗಿರ್ತಾನೆ, ಅವ್ನು ತುಂಬಾ ಚೆನ್ನಾಗಿ ತಲೆ ಓಡಿಸ್ತಾನೆ. ಅವ್ನಿಗೆ ನಾವು ಕಾಲ್ ಮಾಡೋಣ, ಅವ್ನ ನಂಬರ್ ನನ್ನ ಹತ್ರ ಇದೆ, ಅವ್ನಿಗೆ ಸಹಾಯ ಮಾಡ್ತಾನೆ ಅಂತ. ಇವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಜಾಕ್ ಟ್ರೈನರ್ಗೆ ಕಾಲ್ ಮಾಡ್ತಾರೆ. ಅವನು ಕೂಡ ಎತ್ತೋದಾಗ ಈ ರೀತಿ ನಮ್ಮ ಲೋರೆಟಾ ಅನ್ನೋ ಒಬ್ಬ ಫ್ರೆಂಡ್ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗಿದ್ದಾರೆ ಅಂತ. ಅದಕ್ಕೆ ಜಾಕ್ ಟ್ರೈನರ್ ಕೂಡ ಲೋರೆಟಾ ಹತ್ರ ಯಾವ್ದಾರ ಡಿವೈಸ್ ಇತ್ತ ಅಂತ ಕೇಳ್ತಾರೆ. ಅದಕ್ಕೆ ಬೆತ್ ಕೂಡ ಇಲ್ಲ, ಅವಳ ಫೋನ್ ಕೂಡ ನನ್ನ ಹತ್ರನೇ ಇದೆ ಅಂತ. ಅವಾಗ ಆಲನ್ನು ಅವಳ ಹತ್ರ ಒಂದು ವಾಚ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ಕೂಡ ಫೈಂಡ್ ಮೈ ವಾಚ್ ಆಪ್ ಗೆ ಹೋಗಿ ಆ ಒಂದು ವಾಚ್ ನ ಟ್ರ್ಯಾಕ್ ಮಾಡಿ ಅಂತ. ಬೆತ್ ಕೂಡ ಅದೇ ರೀತಿ ಮಾಡ್ತಾಳೆ. ನೋಡಿದ್ರೆ ಅವಳೊಂದು ಪ್ಲೇನ್ ಅಲ್ಲಿ ಅಟ್ಲಾಂಟಿಕ್ ಗೆ ಹೋಗ್ತಾ ಇದ್ದಾಳೆ ಅಂತ. ಇದನ್ ಕೇಳಿದ ಜಾಕು, ಆದಷ್ಟು ಬೇಗ ನಾವು ಅವಳನ್ನ ಹುಡುಕ್ಬೇಕು, ಇಲ್ಲಾಂದ್ರೆ ಕಿಡ್ನಾಪರ್ಸ್ ಅವಳಿಗೆ ಏನಾರ ಮಾಡ್ಬಿಡ್ತಾರೆ, ಆದಷ್ಟು ಬೇಗ ನೀವು ನಮ್ಗೆ ಹಣ ಕಳಿಸಿ, ನಾನು ಅವಳ ಕಾಪಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ, ಅವಳು ಯಾವಾಗ ಲ್ಯಾಂಡ್ ಆಗ್ತಾಳೋ ಆ ಜಾಗ ಎಲ್ಲಿದೆ ಅಂತ ಹೇಳಿ ನಾನು ಕೂಡ ಅದೇ ಜಾಗಕ್ಕೆ ಹೋಗ್ತೀನಿ ಅಂತ. ಈ ಕಡೆ ಲೊರೆಟಾನ ತೋರಿಸ್ತಾರೆ. ಅವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಇವಳೊಂದು ಫ್ಲೈಟ್ ಅಲ್ಲಿ ಇರ್ತಾಳೆ. ಇದರಿಂದ ಅಲ್ಲಿರೋ ಎಲ್ಲರಿಗೂ ಕೂಡ ಬೈತಾ ಇರ್ತಾಳೆ, ಏನ್ ತನ್ನ ಕಿಡ್ನಾಪ್ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ರೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಆಬ್ಯಾಗಲ್ ಕೂಡ, ನೋಡಿ ಮ್ಯಾಮ್ ನನ್ನ ಹತ್ರ ತುಂಬಾ ಟೈಮ್ ಇಲ್ಲ, ಯಾಕೆಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಈ ಒಂದು ಜ್ವಾಲಾಮುಖಿ ಬ್ಲಾಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಆ ಒಂದು ನಿಧಿನ ಹುಡುಕ್ಬಿಟ್ಟು ನಮ್ಮ ತಗೊಂಡ್ ಹೋಗ್ಬೇಕು, ನೀವು ನನಗೆ ಹೆಲ್ಪ್ ಮಾಡ್ಲೇಬೇಕು ಅಂದ್ಬಿಟ್ಟು ಆ ಒಂದು ಐಲ್ಯಾಂಡ್ ಗೆ ಕರ್ಕೊಂಡ್ ಬರ್ತಾರೆ. ಇಸ್ಲಾ ಹೊಂಡಿಡ ಅಂತ ಒಂದು ಐಲ್ಯಾಂಡ್ ಗೆ. ಇವಳು ಕೂಡ ಐಲ್ಯಾಂಡ್ ಗೆ ಬಂದ್ಬಿಟ್ಟು ಇವ್ರು ಇರೋ ಅಂತ ಒಂದು ಜಾಗಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಆ ಒಂದು ಜಾಗನೇ ಅಗಿತಾ ಇರ್ತಾರೆ, ಅಲ್ಲೊಂದು ಊರ್ ಇರುತ್ತಲ್ಲ ಆ ಜಾಗನ ಕ್ಲೀನ್ ಆಗಿ ಅಗಿತಾ ಇರ್ತಾರೆ. ಈ ಒಂದು ಐಲ್ಯಾಂಡ್ ನೇ ಪರ್ಚೇಸ್ ಮಾಡ್ಬಿಟ್ಟಿರ್ತಾನೆ ಈ ಆಬೇಗಲ್ಲು ಈ ಒಂದು ನಿಧಿನ ಹುಡುಕೋದಕ್ಕೋಸ್ಕರ. ಇದ್ರಿಂದ ಇವಳನ್ನ ಒಂದು ಕ್ಯಾಂಪ್ ಕರ್ಕೊಂಡು ಹೋಗ್ಬಿಟ್ಟು ಇವಳನ್ನ ಚೇರಿ ಕಟ್ ಹಾಕ್ಬಿಟ್ಟು ಒಂದ್ ಕೈ ಫ್ರೀ ಬಿಟ್ಬಿಟ್ಟು, ನೋಡಿ ಇವಾಗ ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಆ ಒಂದು ಪೇಪರ್ ಅಲ್ಲಿರೋ ಅಕ್ಷರಗಳನ್ನ ನೀವು ಡಿಕೋಡ್ ಮಾಡಿ ನಮ್ಗೆ ಹೇಳಲೇಬೇಕು ಅಂತ. ಇವಳು ಕೂಡ ಈ ಒಂದು ಪೇಪರ್ ಇಟ್ಕೊಂಡ್ರೆ ಏನು ಆಗೋದಿಲ್ಲ, ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಇರೋ ಕೊಡ್ರಿ ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ. ಇವರು ಕೂಡ ಇರೋದು ಇದೊಂದೇ ಪೀಸು, ನಿಮ್ ಕೈಲಾಗುತ್ತೆ ನೀವು ಮಾಡಿ ಅಂತ. ಇದನ್ನ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಇವಳು ಹೇಳಿದ್ರು ಕೂಡ ಇವ್ರು ಯಾರು ಕೇಳೋದೇ ಇಲ್ಲ, ನೀವು ಇದನ್ನ ಮಾಡ್ಲೇಬೇಕು ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮತ್ತೆ ಆಲನ್ ಕೂಡ ಅಟ್ಲಾಂಟಿಕ್ ಐಲ್ಯಾಂಡ್ ಗೆ ಕೂಡ ಬರ್ತಾನೆ. ಬಂದ್ಬಿಟ್ಟು ಇವನು ಜಾಕ್ ನ ಮೀಟ್ ಮಾಡ್ತಾನೆ. ಅವ್ನು ನೋಡಿದ್ರೆ ಇವ್ನ್ ಸೇಮು ಇವ್ನ್ ಬುಕ್ ಕ್ಯಾರೆಕ್ಟರ್ ಇರುತ್ತಲ್ಲ ಡ್ಯಾಶ್ ಅಂತ, ಅವ್ನ್ ತರನೇ ಇರ್ತಾನೆ ನೋಡೋದಕ್ಕೆ ಸೇಮು. ಇದರಿಂದ ಜಾಕ್ ಟ್ರೈನರ್ ನ ಮೀಟ್ ಮಾಡ್ಬಿಟ್ಟು ಲೋರೆಂಟಾನ ಒಂದು ಫೋನ್ ಕೊಡ್ತಾನೆ. ಜಾಕ್ಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದರಿಂದ ಹೋಗ್ತಾ ಇರ್ತಾನೆ ಅವಳ ಕರ್ಕೊಂಡ್ ಬರೋದಕ್ಕೆ. ಇವನು ಕೂಡ ಕೇಳ್ಕೊತಾನೆ, ನಾನು ಕೂಡ ನಿನ್ ಜೊತೆ ಬರ್ತೀನಿ, ನಿಂಗೆ ಸಹಾಯ ಮಾಡ್ತೀನಿ ಅಂತ. ಆದ್ರೆ ಇವನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನೋಡು ನಾನು ನಿನ್ ಜವಾಬ್ದಾರಿಯಲ್ಲಿ ಒತ್ಕೊಳ್ಳೋದಕ್ಕಾಗೋದಿಲ್ಲ, ಆ ಒಂದು ಫೈಟ್ ಅಲ್ಲಿ ಏನಾರ ಆದ್ರೆ ನನ್ಗಂತೂ ಹೇಳ್ಬಾರ್ದು ಅಂತ. ಅದಕ್ಕೆ ಆಲನ್ ಕೂಡ ಪರವಾಗಿಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನಾನು ಕೂಡ ನಿಂಗೆ ಸಹಾಯ ಮಾಡ್ತೀನಿ ಅಂತ. ಸರಿ ಆಯ್ತು ಬಾ ನಿನ್ನಿಷ್ಟ ಅನ್ಬಿಟ್ಟು ಒಂದು ಚಿಕ್ಕ ಕಾರಲ್ಲಿ ಇವನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಲೊರೆಟಾ ಮನ್ಗಿರ್ಬೇಕಾದ್ರೆ ಅಲ್ಲಿಗೆ ಆಬಿಗಲ್ ಬರ್ತಾನೆ. ಬಂದ್ ನೋಡಿದಾಗ ಇವಳು ಇನ್ನೂ ಡಿಕೋಡ್ ಮಾಡೇ ಇರೋದಿಲ್ಲ ಸರಿಯಾಗಿ. ಏನ್ ಮಾಡ್ತಿದ್ದೀರಾ ಡಿಕೋಡ್ ಮಾಡಿ ಅಂದ್ರೆ, ನೋಡಿ ಇಲ್ಲಿರೋ ಪದಗಳು ನನಗೂ ಕೂಡ ಸರಿಯಾಗಿ ಅರ್ಥ ಆಗ್ತಿಲ್ಲ, ನಾನು ಕೂಡ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡಿದೆ, ಬಟ್ ಆದ್ರೆ ಎಕ್ಸಾಕ್ಟ್ ಆಗಿ ಕಾಲಮನ್ ಅನ್ನೋ ಸಮಾಧಿ ಎಲ್ಲಿದೆ ಅಂತ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ. ಇದರಿಂದ ಇವನು ರೇಗಾಡ್ಬಿಡ್ತಾನೆ. ಈ ಒಂದು ಜಾಗ ನೋಡ್ಕೋದಕ್ಕೆ ನಾನು ತುಂಬಾ ಹಣ ಖರ್ಚು ಮಾಡಿದ್ದೀನಿ, ಈ ಐಲ್ಯಾಂಡ್ ನೆಲ್ಲ ಪರ್ಚೇಸ್ ಮಾಡಿ ನನ್ನ ದುಡ್ಡನ್ನ ಒಳ್ಳೆ ನೀರು ಚೆಲ್ದಂಗ್ ಚೆಲ್ಲಿದ್ದೇನೆ, ನೀವೀಗ ಆ ಕ್ಯಾಲಮನ್ ಕಿಂಗ್ ಸಮಾಧಿನ ಹುಡುಕ್ಲೇಬೇಕು, ಅಲ್ಲಿ ಎಲ್ಲರ ಪಕ್ಕ ಎಲ್ಲ ಇದ್ದೇ ಇರುತ್ತೆ ಈ ಕ್ರೌನ್ ಆಫ್ ಫೈರ್ ನ ಒಂದು ನಿಧಿ, ನೀವು ಮತ್ತೆ ಹುಡುಕಿ ಮತ್ತೆ ಡಿಕೋಡ್ ಮಾಡ್ರಿ, ಇರೋದು ಇದೊಂದೇ ಪೀಸು, ಪಕ್ಕ ಇದ್ರಲ್ಲಿ ವಿಷಯ ಇದ್ದೇ ಇರುತ್ತೆ, ನೀವು ಕರೆಕ್ಟ್ ಹುಡುಕ್ತಾ ಎಲ್ಲ ಹುಡುಕಿ ಅನ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಈ ಕಡೆ ಜಾಕು ಫೈಟ್ ಗೆ ಹೋಗೋಕ್ಕಿಂತ ಮುಂಚೆ ಗನ್ಗಿನೆಲ್ಲ ತಗೊಂಡು ರೆಡಿ ಆಗ್ತಾ ಇರ್ತಾನೆ. ಇವನು ಕೂಡ ನಾನು ಬರ್ತೀನಿ ನಿಂಗೆ ಸಹಾಯ ಮಾಡ್ತೀನಿ ಅಂದ್ರೆ, ಏನು ಬೇಕಾಗಿಲ್ಲ, ಇನ್ ಸುಮ್ನೆ ಕಾರ್ ಒಳಗಡೆ ಕೂತ್ಕೊ, ನಾನು ಅವಳ ಕರ್ಕೊಂಡ್ ಬರ್ತೀನಿ ಅಂತ ಅನ್ಬಿಟ್ಟು ಅವ್ನ ಪಾಡಿ
ಪಾಡಿಗೆ ಅವ್ನು ಹೊರಟೋಗ್ಬಿಡ್ತಾನೆ ಜಾಕು. ಇವನು ಕೂಡ ಏನ್ ಮಾಡೋದು ಅಂತ ಆಚೆ ಬಂದ್ಬಿಟ್ಟು ಕಾರ್ ಡೋರ್ ನ ಕ್ಲೋಸ್ ಮಾಡ್ತಾನೆ. ನೋಡಿದ್ರೆ ಮತ್ತೆ ಓಪನ್ ಆಗ್ತಾ ಇರೋದಿಲ್ಲ. ಇದರಿಂದ ಇವನಿಂದನೇ ಬರಕ್ ಶುರು ಮಾಡ್ತಾನೆ. ಈ ಕಡೆ ಜಾಕು ಆ ಒಂದು ಗೇಟ್ ನ ಸೂಪರ್ ಆಗಿ ಹಾರಿ ಅಲ್ಲಿರೋ ಒಬ್ಬೊಬ್ಬನು ಕೂಡ ಮಸ್ತ್ ಆಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಅಲ್ಲಿ ನಿಂತಿರೋ 2 ಕಾರ್ಡ್ಗಳಿಗೂ 2 ಬಾಂಬ್ ನ ಫಿಕ್ಸ್ ಮಾಡ್ಬಿಟ್ಟು ಹಾಗೆ ಲೊರೇಟಾ ಇರೋ ಕ್ಯಾಂಪ್ ಹತ್ರ ಮುಂದೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ಹಿಂದೆ ಇವನು ಕೂಡ ಬರ್ತಾ ಇರ್ತಾನೆ. ಇದರಿಂದ ಏನ್ ತುಕ್ ಬಂದೆ ಅಂದಾಗ ಬಿಡು ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತಾನೆ. ಸರಿ ನನ್ನ ಹತ್ರನೇ ಇರು, ಎಲ್ಲೂ ಹೋಗ್ಬೇಡ, ಅಕಸ್ಮಾತ್ ಎಲ್ಲರೂ ಹೋದ್ರೆ ತಿಳ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀಯ ಅನ್ಬಿಟ್ಟು ಇವನ್ನ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಇವನ್ ಜಾಕ್ ಅಂತೂ ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಪ್ರತಿಯೊಂದು ಕ್ಯಾಂಪ್ಗೂ ಹೋಗ್ತಾನೆ. ಅಲ್ಲಿರೋ ಎಲ್ಲಾರ್ಗೂ ಕೂಡ ಮಸ್ತ್ ಆಗಿ ಹೊಡಿತಾನೆ. ಆಗ ಈಗ ಮಾಡಿ ಎಲ್ಲಾರ್ಗೂ ಹೊಡೆದು ಲೊರೇಟಾ ಇರೋ ಒಂದು ಕ್ಯಾಂಪ್ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಅವಳು ಕಟ್ಟಾಕಿರೋ ಕೈನೆಲ್ಲ ಬಿಸ್ತಾ ಇರ್ತಾನೆ. ಅವಳು ಇವಳನ್ನ ನೋಡಿದ ತಕ್ಷಣ ಫಿದಾಗ್ ಹೋಗ್ಬಿಡ್ತಾಳೆ. ಇವಳೆ ನೋಡಕ್ ಅಷ್ಟು ಸ್ಮಾರ್ಟ್ ಆಗಿರ್ತಾನೆ ಜಾಕು. ಅವಾಗ ಅಲ್ಲಿಗೆ ಆಲನ್ ಕೂಡ ಬರ್ತಾನೆ. ನಮ್ ಆಲನ್ಗೆ ಇವಳು ಅಂದ್ರೆ ಸ್ವಲ್ಪ ಇಷ್ಟ. ಇವಳ ಬಗ್ಗೆ ತುಂಬಾ ಕೇರ್ ಮಾಡ್ತಾನೆ, ಇವಳಿಗೆ ಏನು ಆಗ್ಬಾರ್ದು ಅಂತ. ಆದ್ರೆ ಲೊರೇಟಾಗ್ ಮಾತ್ರ ಆಲನ್ ಕಂಡ್ರೆ ಒಂಚೂರು ಇಷ್ಟನೇ ಇರೋದಿಲ್ಲ. ಜಾಕು ಅವಳು ಕೈಗೆ ಕಟ್ಟಿರೋ ಇದನ್ನ ಬಿಸ್ತಿರ್ಬೇಕಾದ್ರೆ ಅವಳು ಕೂಡ ಆ ಒಂದು ಪೇಪರ್ ಇರುತ್ತಲ್ಲ ಅದನ್ನ ತಗೊಂಡ್ಬಿಡ್ತಾಳೆ. ತಗೊಂಡ್ಬಿಟ್ಟು ಹಾಗೆ ಆ ಒಂದು ಕೈನ ಬಿಸ್ತಿರ್ಬೇಕಾದ್ರೆ ನೋಡಿದ್ರೆ ಇವ್ರ ಕಡೆ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ. ಇದರಿಂದ ಬಿಚ್ಚೋಕೆಲ್ಲ ಟೈಮ್ ಇಲ್ಲ ಅನ್ಬಿಟ್ಟು ಅದೇ ಜಾಗದಲ್ಲಿ ಒಂದು ಟ್ರಾಲಿ ಇರುತ್ತೆ, ಅದನ್ನ ತಗೊಂಡು ಇವಳು ಕೂಡ ಚೇರ್ ಸಮೇತ ಅದ್ರ ಮೇಲ್ಗಡೆ ಕುಣಿಸ್ಕೊಂಡು ಅಲ್ಲಿಂದ ಆಚೆ ಬರ್ತಾ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಇವನ್ಗೂ ಗೊತ್ತಾಗಿ ಹೋಗ್ಬಿಡುತ್ತೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಯಾರೋ ಬಂದಿದ್ದಾರೆ ಅನ್ಬಿಟ್ಟು ಅವಳನ್ನ ಹುಡ್ಕೋದಕ್ಕೆ ಕಳಿಸ್ಬಿಡ್ತಾನೆ. ಲೊರೇಟಾನ ಕರ್ಕೊಂಡು ಅದೇ ಗಾಡಿ ಹತ್ರ ಬರ್ತಾರೆ. ಲೊರೇಟಾಗಂತೂ ಇನ್ ಮೇಲೆ ಕ್ರಶ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಯಾಕೆ ನೀನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಸ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಆ ಬ್ಯಾಗಲ್ನ ಜನರು ಇವನ್ಗೆ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾರೆ. ಒಂದ್ ನಿಮಿಷ ಆಲನ್ನ ಶಾಕ್ ಆಗಿ ಹೋಗ್ಬಿಡ್ತಾನೆ, ಮಾಸ್ಟರೇ ಸತ್ತೋಗ್ಬಿಟ್ರಲ್ಲ ಅನ್ಬಿಟ್ಟು. ಹಾಗೆ ಇವ್ರನ್ನು ಕೂಡ ಶೂಟ್ ಮಾಡಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಆಲನ್ ಏನ್ ಮಾಡ್ತಾನೆ ಅಂದ್ರೆ ಅವಳನ್ನ ಕುರ್ಚಿ ಸಮೇತನೆ ಆ ಒಂದು ಕಾರ್ ಒಳಗಡೆ ಹಾಕ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಆಲನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಜಾಗೋ ಟ್ರೈನರ್ ಅಂದ್ರೆ ಇವನ್ಗೆ ತುಂಬಾ ಇಷ್ಟ, ಯಾಕಂದ್ರೆ ಅವ್ನು ಫೈಟ್ ಮಾಡೋ ಸ್ಟೈಲು, ಅವ್ನ ತಲೆ ಉಪಯೋಗಿಸೋದು, ಇದರಿಂದ ಫುಲ್ ಇಷ್ಟ ಆಗ್ಬಿಟ್ಟಿರ್ತಾನೆ. ಅವ್ನ ಸಾಯಿಸ್ಬಿಟ್ರಲ್ಲ ಅನ್ಬಿಟ್ಟು ಬೇಜಾರ್ ಮಾಡ್ಕೊತಾ ಹಾಗೆ ಅವ್ನ ಬ್ಲಡ್ ಮಕ್ಕದ ಮೇಲೆ ಆರ್ಬಿಟ್ಟಿರುತ್ತಲ್ಲ ಹೊರಿಸ್ಕೋತಾ ಇರ್ತಾನೆ. ಮುಂದೆ ನೋಡ್ರೆ ಒಂದ್ ದೊಡ್ಡ ಹಳ್ಳ ಬರ್ತಾ ಇರುತ್ತೆ. ಇದರಿಂದ ಗಾಡಿನ ಸೈಡ್ ಗೆಳದ್ಬಿಡ್ತಾನೆ. ಸೈಡ್ ಗೆಳದ್ಬಿಟ್ಟು ಗಾಡಿನ ನಿಲ್ಸಿ ನೋಡ್ತಾನೆ. ಹಿಂದೆಗಡೆ ಲೊರೇಟಾನೇ ಇರೋದಿಲ್ಲ. ಆಮೇಲೆ ಕಾಗಡೆ ಹಿಡಿದು ನೋಡ್ತಾನೆ, ಆ ಒಂದು ದೊಡ್ಡ ಹಳ್ಳ ಇರುತ್ತೆ ಅಲ್ಲಿ. ಇದರಿಂದ ಅನ್ಕೋತಾನೆ ಲೊರೇಟಾ ಇದ್ರ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ. ಹಾಗೆ ಸೈಡ್ ಅಲ್ಲಿ ನೋಡ್ತಾನೆ, ಲೊರೇಟಾ ಸೈಡ್ ಅಲ್ಲಿ ಬಿದ್ದಿರ್ತಾಳೆ. ಸದ್ಯ ಅವಳು ಇನ್ನೂ ಬದುಕಿಗಳಲ್ಲ ಅನ್ಬಿಟ್ಟು ಹಾಗೆ ಅವಳನ್ನ ಕುಂಸ್ಬಿಟ್ಟು ಅವಳ ಕೈಗೆ ಕಾಲ್ಗೆ ಕಟ್ಟಿರೋ ಅಂತ ಒಂದು ಹಗ್ಗನ ಬಿಚ್ಚಾಕ್ಬಿಡ್ತಾನೆ. ಲೊರೇಟಾನು ಕೂಡ ಸರಿ ನಿಂಗೆ ಒಂದು ಕಾರ್ನ ಓಡ್ಸಕ್ ಬರೋದಿಲ್ಲ, ನಾನ್ ಓಡಿಸ್ತೀನಿ ಬಾ ಅನ್ಬಿಟ್ಟು ಆ ಕಾರ್ನ ಹಾಗೆ ಓಡ್ಸಕ್ ನೋಡ್ತಾರೆ. ತಗೋ ಆ ಕಾರ್ ಶಿಸ್ತಾಗೆ ಆ ಒಂದು ಬೆಟ್ಟದಿಂದ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ಇನ್ನೇನು ಕಾರ್ ಕತೆ ಮುಗೀತು. ಸರಿ ಫೋನ್ ಮಾಡು ಪೊಲೀಸ್ನವ್ರಿಗೆ ಇಲ್ಲಿಗೆ ಬರ್ಲಿ ಅಂದ್ರೆ ಫೋನ್ ಕೂಡ ಕಾರಲ್ಲೇ ಇತ್ತಲ್ಲ ಅದನ್ನು ಹೊಂಟೋಯ್ತು ಅಂತ ಹೇಳ್ತಾನೆ. ಇನ್ ನಂಬ್ಕೊಂಡ್ರೆ ಏನು ಆಗೋದಿಲ್ವಲ್ಲೋ ಆಲನ್ ಅನ್ಬಿಟ್ಟು ಆಲನ್ಗೆ ಬೈತಾ ಇರ್ತಾಳೆ. ಮತ್ತೆ ಈ ಕಡೆ ಆ ಬೇಗಲ್ನ ತೋರಿಸ್ತಾರೆ. ಅವ್ನಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ಲೊರೇಟಾ ಹೋಗ್ಬೇಕಾದ್ರೆ ಆ ಒಂದು ಪೇಪರ್ನು ಕೂಡ ಇವಳ ಜೊತೆಗೆ ತಗೊಂಡ್ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಅವಳನ್ನ ಆದಷ್ಟು ಬೇಗ ಹಿಡೀರಿ ಅಂತ ಹೇಳ್ತಾನೆ. ಈ ಕಡೆ ಇವರು ಆ ಕಾರ್ ಬಿದ್ದಿತ್ತಲ್ಲ ಆ ಒಂದು ಬೆಟ್ಟನ ಹಿಡಿದು ಕಾರ್ ಹತ್ರ ಬರ್ತಾರೆ. ಕಾರ್ ಪೂರ್ತಿ ಜಜ್ಜಿ ಹೋಗ್ಬಿಟ್ಟಿರುತ್ತೆ. ಬಂದ್ಬಿಟ್ಟು ಫೋನ್ ಹುಡುಕ್ತಾರೆ, ಸಿಗುತ್ತೆ. ನೋಡಿದ್ರೆ ಫೋನ್ ಕೂಡ ಫುಲ್ ಜಜ್ಜಿ ಹೋಗ್ಬಿಟ್ಟಿರುತ್ತೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಆಲನ್ನು ಇವಳಿಗಂತ ಒಂದು ಶೂ ಮತ್ತೆ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಚಾಕ್ಲೇಟ್ ಕೊಡ್ತಾನೆ. ಈಗ ನಮ್ಮ ಹತ್ರ ಫೋನ್ ಇಲ್ಲ ಫೋನ್ ಮಾಡೋದಕ್ಕೆ, ಈಗ ನನ್ನ ಹತ್ರ ಒಂದು ಮ್ಯಾಪ್ ಇದೆ, ಈ ಮ್ಯಾಪ್ ಮೂಲಕ ನಾವು ಈ ಕಾಡಲ್ಲಿ ಶಾರ್ಟ್ ಕಟ್ ನ ಹುಡ್ಕೊಂಡು ನಾವು ಹೋಗ್ಬೇಕು ಅಂತ. ಇವಳು ಕೂಡ ಬೈತಾಳೆ, ನಿಂಗೆ ಹುಚ್ಚೇನೋ ಇದು ಕಾಡು ಕಣೋ, ಯಾವ್ದೋ ರಸ್ತೆ ನಂಗೆ ಹೇಳ್ತೀಯಲ್ಲ, ಇಲ್ಲಿ ಯಾವ ಜಾಗದಲ್ಲಿ ಏನಿರುತ್ತೆ ಅಂತ ಗೊತ್ತಿರೋದಿಲ್ಲ, ಹುಚ್ಚು ನಂಗೆ ಮಾತಾಡ್ತೀಯಲ್ಲ ಅಂತ. ಇರೋದಿದ್ದು ಒಂದೇ ದಾರಿ ಕಣಮ್ಮ, ಈ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ನಾವು ಏರ್ಪೋರ್ಟ್ ಹತ್ರ ಹೋಗ್ಬೋದು ಅಂತ. ಇನ್ನೇನ್ ಮಾಡಕ್ ಆಗೋದಿಲ್ಲ, ಈ ಆಲನ್ನ ನಂಬ್ಕೊಂಡ್ರೆ ಎಲ್ಲ ಮುಗೀತು ನಡಿ ಅನ್ಬಿಟ್ಟು ಆ ಒಂದು ಶಾರ್ಟ್ ಕಟ್ ಮೂಲಕ ಹೋಗಕ್ಕೆ ಶುರು ಮಾಡ್ತಾರೆ. ಹೋಗೋ ದಾರಿಲಿ ಲೊರೇಟಾನ ಕೇಳ್ತಾ ಇರ್ತಾನೆ ಅವ್ರೆಂತೂ ತಿನ್ನ ಕಿಡ್ನಾಪ್ ಮಾಡಿದ್ರು ಅಂತ. ಅದಕ್ಕೆ ಇವಳು ಕೂಡ ಇವ್ನ ಯಾರ ಕ್ರೌನ್ ಆಫ್ ಫೈರ್ ನ ಒಂದು ನಿಧಿನ ಹುಡ್ಕೊಂಡು ಹೊರಟಿದ್ದಾನೆ, ಅದಕ್ಕೆ ನಾನ್ ಸಹಾಯ ಮಾಡ್ಬೇಕಂತೆ, ಅದಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ. ಆಗ ನೋಡ್ತಿದ್ದಂಗೆನೆ ಅವ್ರ ಸುತ್ತಮುತ್ತ ಎಲ್ಲ ಆಬೇಗಲ್ನ ಅಸಿಸ್ಟೆಂಟ್ ಗಳು ಇವ್ರನ್ನ ಹುಡುಕ್ತಾ ಇರೋ ವಾಯ್ಸು ಕೇಳಿಸ್ತಾ ಇರುತ್ತೆ. ಇದರಿಂದ ಇವರುಗಳಿಂದ ಬಚಾವಾಗ್ಬೇಕು ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ನದಿ ಏರಿತಾ ಇರುತ್ತೆ. ಇದರಿಂದ ಆ ನದಿಗೆ ಜಂಪ್ ಮಾಡ್ಬಿಡ್ತಾರೆ ಇಬ್ರು ಕೂಡ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು. ಇವ್ರುಗಳು ಕೂಡ ಇವ್ರನ್ನ ಹುಡ್ಕೊಂಡ್ ಬರ್ತಾ ಇರ್ತಾರಲ್ಲ, ಒಂದ್ ಜಾಗದಲ್ಲಿ ಬಂದಾಗ ನದಿ ಸಿಗುತ್ತೆ. ಆ ನದಿಯ ಒಂದು ಕಲ್ಲ ಹತ್ರ ಈ ಅಬೆಗಲ್ಲು ಬಟ್ಟೆ ಹಾಕೊಂಡಿರ್ತಾಳಲ್ಲ ಅದೊಂಥರ ಮಿಂಚಿನ ಬಟ್ಟೆ ಆಗಿರುತ್ತೆ. ಆ ಮಿಂಚು ಆ ಒಂದು ಕಲ್ ಮೇಲೆ ಇರುತ್ತೆ. ಗೊತ್ತಾಗುತ್ತೆ ಇವ್ರು ಈ ನದಿಗೆ ಹಾರು ತಪ್ಪಿಸ್ಕೊಂಡಿದ್ದಾರೆ ಅಂತ. ಇದರಿಂದ ಇವ್ರುಗಳು ಕೂಡ ಅದೇ ಒಂದು ನದಿಲಿ ಈಜಾಡ್ಕೊಂಡು ಇವ್ರು ಕೂಡ ಬರ್ತಾ ಇರ್ತಾರೆ. ಇವ್ರುಗಳು ಕೂಡ ಈಜಾಡ್ಕೊಂಡು ಮುಂದೆ ಬಂದಾಗ ಲೊರೇಟಾ ನೋಡ್ತಾಳೆ, ಇವಳು ಮುಂದಗಡೆ ಒಂದು ದೊಡ್ಡ ವಾಟರ್ ಫಾಲ್ ಇರುತ್ತೆ. ಇದರಿಂದ ಅದರ ಹೋಗ್ಬಿಟ್ಟು ಅಲ್ಲಿರೋ ಕಲ್ಲುಗಳನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಚೆಕ್ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಕೆಲವು ಚಿತ್ರಗಳು ಕಾಣಿಸುತ್ತೆ. ಮತ್ತೆ ಇವಳ ಹತ್ರ ಇದ್ದಂತ ಒಂದು ಪೇಪರ್ ನ ತೆಗೆದು ನೋಡ್ತಾಳೆ, ಅದು ಇದು ಎರಡು ಕೂಡ ಮ್ಯಾಚ್ ಆಗ್ತಾ ಇರುತ್ತೆ. ಅಲ್ಲೇ ಕೆಲವು ಲೆಟರ್ಸ್ ಗಳಿರುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡಿದಾಗ ಇವಳಿಗೆ ಗೊತ್ತಾಗುತ್ತೆ ಕಿಂಗ್ ಕಾಲಮನ ಸಮಾಧಿ ಹಾಗೆ ಒಂದು ನಿಧಿ ಅಂತ್ಯವಿಲ್ಲದ ಕಣ್ಣೀರಿನ ಜಾಗದಲ್ಲಿದೆ ಅಂತ. ಈ ಪದಗಳು ಇವಳಿಗೇನು ಅರ್ಥನೇ ಆಗೋದಿಲ್ಲ. ಅಂತ್ಯವಿಲ್ಲದ ಕಣ್ಣೀರು ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಆಲನ್ ಕೂಡ ಬರ್ತಾನೆ. ಇದರಿಂದ ಅವಳು ಅದನ್ನ ಮುಚ್ಚಿಟ್ಬಿಡ್ತಾಳೆ ಅವನಿಂದ. ಮತ್ತೆ ಹಾಗೆ ಅವರಿಬ್ರು ನಿಂತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಇವ್ರುಗಳು ಕೂಡ ಬರ್ತಾ ಇರ್ತಾರೆ, ಆ ಬ್ಯಾಗಲ್ನ ಅಸಿಸ್ಟೆಂಟ್ ಗಳು. ಇದರಿಂದ ಇಲ್ಲಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಆ ಮುಂದೆ ಒಂದು ಬೆಟ್ಟ ಇರುತ್ತೆ, ಅದನ್ನ ಹತ್ತೋದಕ್ಕೆ ಶುರು ಮಾಡ್ತಾರೆ. ಇವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಬಿದ್ದು ಹೋಗ್ಬಿಟ್ರೆ ಏನ್ ಗತಿ ಅನ್ಬಿಟ್ಟು ಫುಲ್
ಹೆದರ್ಕೋತಾ ಇರ್ತಾಳೆ. ಅವಾಗ ಆಲನ್ನೇ ಇವಳನ್ನ ಸಮಾಧಾನ ಮಾಡ್ತಾನೆ. ಒಂದು ಡೀಪ್ ಬ್ರೀತ್ ನ ತಗೋ, ಏನು ಆಗೋದಿಲ್ಲ ಅಂತ ಒಂದು ಧೈರ್ಯನ ಕೊಟ್ಬಿಟ್ಟು ಇವನು ಕೂಡ ಸಪೋರ್ಟ್ ಮಾಡಿ ಅವಳನ್ನ ಆ ಬೆಟ್ಟದಿಂದ ಮೇಲ್ಗಡೆ ಕರ್ಕೊಂಡ್ ಬರ್ತಾನೆ. ನೋಡಿದ್ರೆ ಆ ಜಾಗ ಮಾತ್ರ ಸೂಪರ್ ಆಗಿರುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಬೆತ್ತಿದ್ದಾಳಲ್ಲ, ಅವಳು ಕೂಡ ಇದೇ ಒಂದು ಜಾಗಕ್ಕೆ ಬರ್ತಾ ಇರ್ತಾಳೆ, ಇವಳನ್ನ ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಂದ್ಬಿಟ್ಟು. ಮತ್ತೆ ಇಲ್ಲಿ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ನೈಟ್ ಆಗೋಗ್ಬಿಟ್ಟಿರುತ್ತಲ್ಲ, ಅದೇ ಜಾಗದಲ್ಲಿ ಒಂದು ಕ್ಯಾಂಪಿಂಗ್ ನ ಹಾಕೋತಾರೆ. ಅದೊಂದು ಜೋಗಲಲ್ಲೇ ಒಂದು ಕ್ಯಾಂಪಿಂಗ್ ತರ ಇರುತ್ತೆ, ಇದೇನಂತಾರ ಗೊತ್ತಿಲ್ಲ. ಇಬ್ರು ಕೂಡ ಅಲ್ಲೇ ಮಲ್ಕೋತಾರೆ, ಜಾಗ ಸಾಕಾಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತಾರೆ. ಮತ್ತೆ ಇಲ್ಲಿ ನಮ್ಗೆ ಇವ್ರನ್ನ ತೋರಿಸ್ತಾರೆ. ಇವ್ರುಗಳು ಎಲ್ಲಾ ಕಡೆ ಹುಡುಕಿರ್ತಾರೆ, ಸಿಕ್ಕೇ ಇರೋದಿಲ್ಲ. ಇದರಿಂದ ಸರಿಯಾಗಿ ಬೈತಾ ಇರ್ತಾನೆ ಆಬಿಗಲ್ಲು, ಒಬ್ರನ್ನ ಹುಡುಕಕ್ ಆಗ್ತಾ ಇಲ್ವ ನಿಮ್ಗೆ ಅನ್ಬಿಟ್ಟು. ಅವಾಗ ಇವನ್ ಜೊತೆನೇ ಇರೋನೊಬ್ಬ, ಇಷ್ಟೊಂದು ಕಷ್ಟಪಟ್ಬಿಟ್ಟು ಅದನ್ನೇ ಅಂತ ಹುಡುಕ್ತಾ ಇದ್ದೀರಾ, ಅದಷ್ಟೊಂದು ವರ್ತ್ ಇಟ ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೂಡ ಅದೆಷ್ಟು ಬೆಲೆ ಬಾಳುತ್ತೆ ಅಂತ ನಿನ್ಗೆ ಗೊತ್ತು, ಅದೊಂದು ನನ್ನ ಕೈಗೆ ಸೇರ್ಕೊಂಡ್ರೆ ಸಾಕು, ಇಡೀ ಪ್ರಪಂಚಕ್ಕೆ ನಾನು ಅತಿ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಅಂತ, ಅಷ್ಟು ವರ್ತ್ಫುಲ್ ಆಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನೆಲ್ಲಾರನು ಕೂಡ ಕ್ಲೀನ್ ಆಗಿ ಹುಡ್ಕೋದಕ್ಕೆ ಕಳಿಸ್ತಾನೆ. ಮತ್ತೆ ನಮ್ಗೆ ಇಲ್ಲಿ ಬೆತ್ನ ತೋರಿಸ್ತಾಳೆ. ಬೆತ್ ಕೂಡ ಒಬ್ಬ ಪೈಲಟ್ ಹತ್ರ ಬಂದ್ಬಿಟ್ಟು, ನಾನು ಇಸ್ಲಾ ಹೊಂಡಿಡಾ ಅನ್ನೋ ಒಂದು ಐಲ್ಯಾಂಡ್ ಹೋಗ್ಬೇಕು, ಅಲ್ಲಿಗೆ ಹೋಗೋ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ. ಅದಕ್ಕೆ ಪೈಲಟ್ ಕೂಡ ಅವನು ಇವತ್ತು ಹುಷಾರಿಲ್ಲ, ನಾಳೆನೆ ಬರೋದು ಪ್ಲೇನ್ ಅಂತ. ಕೂಡ ಅದೆಲ್ಲ ಆಗೋದಿಲ್ಲ ಸರ್, ನಾನು ಹೋಗ್ಬೇಕು ಅಂತ. ಪೈಲಟ್ ಮಾತ್ರ ಕೇಳೋದೇ ಇಲ್ಲ. ಅವಾಗ ಅಲ್ಲಿಗೆ ಆಡ್ರಿನ್ ಬರ್ತಾನೆ. ಅವ್ನು ಬಂದ್ಬಿಟ್ಟು, ನೋಡಿ ಮೇಡಮ್, ನಿಮ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ನಾನು ನಿಮ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಕಾರ್ಗೋ ಪ್ಲೇನ್ ಇದೆ, ಅದಕ್ಕೋಸ್ಕರ ನೀವು ನಂಗೆ ಸ್ವಲ್ಪ ಅಮೌಂಟ್ ಕೊಡ್ಬೇಕು ಅಂತ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ಕರ್ಕೊಂಡು ಹೋಗು, ನಾನು ನಿಂಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಮತ್ತೆ ಇಲ್ಲಿ ಇವ್ರು ಒಂದೇ ಕ್ಯಾಂಪಲ್ಲಿ ಮನೆಗಿರ್ತಾರಲ್ಲ, ಅವಾಗ ಲೊರೆಟಾಗೆ ಪ್ರಜ್ಞೆ ಬರುತ್ತೆ. ಇವಳು ಅಲ್ಲಿಂದ ಆಚೆ ಬಂದ್ಬಿಟ್ಟು ಆ ಒಂದು ಪೇಪರ್ನ ತೆಗೆದ್ಬಿಟ್ಟು ನೋಡ್ತಾ ಇರ್ತಾಳೆ, ಇನ್ಫಾರ್ಮೇಶನ್ ಹುಡುಕ್ತಾ ಇರ್ತಾಳೆ, ಆ ಒಂದು ನಿಧಿನ ಹೇಗೆ ಹುಡ್ಕೋದು ಅಂದ್ಬಿಟ್ಟು ಇವಳು ಕೂಡ. ಅವಾಗ ಆಲನ್ ಕೂಡ ಏನ್ ಹುಡುಕ್ತಾ ಇದೀಯ ನೀನು ಅಂತ ಕೇಳಿದಾಗ ಇವಳು ಕೂಡ ನಿಜನೆಲ್ಲ ಹೇಳ್ಬಿಡ್ತಾಳೆ, ಈ ರೀತಿ ನಿಧಿನ ನಾನು ಕೂಡ ಹುಡುಕ್ತಾ ಇದ್ದೀನಿ, ಈ ಲಾವಾ ಇನ್ನೇನು ಸ್ವಲ್ಪ ದಿನದಲ್ಲಿ ಬ್ಲಾಸ್ಟ್ ಆಗುತ್ತೆ, ಅದು ಬ್ಲಾಸ್ಟ್ ಆಗೋ ಅಷ್ಟರಲ್ಲಿ ನಾನು ಕೂಡ ಕಲಮನನ್ನು ಸಮಾಧಿನ ನೋಡ್ಬೇಕು ಅಂತ ಇವಳು ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವನ್ ಬೈತಾನೆ, ನಿನ್ಗಿನ್ ಹುಚ್ಚಿಡ್ದಿದ್ಯಾ, ಅವ್ರನ್ನ ವಸ್ತುನ ತಗೊಂಡ್ಬಂದಿದ್ಯಲ್ಲ ನೀನು, ಇದರಿಂದನೇ ಅವ್ರ ನಮ್ಮ ಹಿಂದೆ ಬಿದ್ದಿರೋದು ಅಂತ. ಮತ್ತೆ ನಾನು ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನ್ ಆ ನಿಧಿನ ಹುಡ್ಕೊಂಡು ಹೊರಟಿದ್ಯಾ ಅಂತ, ಅದು ನನಗೂ ಈ ವಿಷಯನ ಹೇಳ್ದಂಗೆ ಮುಚ್ಚಿಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ. ಇವಳು ಕೂಡ, ನಾನು ಯಾಕೆ ನಿನ್ಗೆ ಹೇಳಿ, ನೀನೇ ನಿಜವಾದ ಹೀರೋನೇ ಅಲ್ಲ, ನೀನ್ ಜಸ್ಟ್ ಒಂದು ಬುಕ್ ನ ಮಾಡಲ್ ಅಷ್ಟೇ, ನಿನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಇವನು ಕೂಡ, ಸರಿ ನಿನ್ಗೇನ್ ಗೊತ್ತು ಹೇಳು ನನ್ ಬಗ್ಗೆ ಅಂದಾಗ ಇವಳು ಕೂಡ ಹೇಳ್ತಾಳೆ, ನೀನ್ ನೋಡಕ್ ಮಾತ್ರ ಹ್ಯಾಂಡ್ಸಮ್ ಆಗಿದ್ಯಾ ಕಣೋ, ನಿನ್ಗಾದ್ರೆ ಅಷ್ಟೊಂದು ಪ್ರಪಂಚ ಜ್ಞಾನ ಇಲ್ಲ, ನೀನು ಲೈಫ್ ನ ಸೀರಿಯಸ್ ನಾಗ ತಗೊಂಡೇ ಇಲ್ಲ, ನಿನ್ಗೇನಾದ್ರೂ ನನ್ ಬುಕ್ ನ ಮಾಡಲ್ ಆಗಿ ಬದಲಾಗೋ ಚಾನ್ಸಸ್ ಸಿಕ್ಕಿಲ್ಲ ಅಂದಿದ್ರೆ ನಿನ್ ಲೈಫ್ ಇವಾಗ ನೋಡ್ಕೋ ಖರಾಬ್ ಆಗಿರ್ತಿತ್ತು. ನನ್ ಬುಕ್ಗೆ ಮಾಡಲ್ ಆಗಿ ಬಂದಿರೋದ್ರಿಂದನೇ ನೀನ್ ಫೇಮಸ್ ಆಗಿದ್ದು ಅಂತ. ಆ ಬುಕ್ ಫೇಮಸ್ ಆಗಿರೋದ್ರಿಂದನೇ ಬೆತ್ ನ ಲೈಫ್ ಸ್ಟೈಲ್ ಕೂಡ ಫೇಮಸ್ ಆಯ್ತು, ಅವಳು ಕೂಡ ಫೇಮಸ್ ಆದ್ಲು ಅಂತ. ಈ ಮಧ್ಯದಲ್ಲಿ ನಾನೇನು ಆಗಿಲ್ಲ, ನಾನೇನು ಫೇಮಸ್ ಆಗಿಲ್ಲ, ನನ್ಗೆ ಏನು ಪ್ರಯೋಜನ ಇಲ್ಲ ಅಂದ್ಮೇಲೆ ನಾನೆಂತ ಬುಕ್ ನ ಬರೀಲಿ ಅಂತ ಇವಳು ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ನೋಡು ನಾನು ಒಂದು ಊರಲ್ಲಿದ್ದೆ, ನಂಗೂ ಒಂದು ಆಸೆ ಇತ್ತು ಏನಾರು ಒಂದು ಮಾಡ್ಬೇಕು ಅಂತ, ಇದರಿಂದನೇ ನಾನು ಲಾಸ್ ಆಂಜಲಸ್ಗೆ ಬಂದಿದ್ದು. ಅವಾಗ್ಲೇ ಈ ಬುಕ್ಗೆ ನಾನು ಮಾಡಲ್ ಆಗ್ಬೇಕು ಅಂತ ಒಂದು ಆಡಿಷನ್ ಕೊಟ್ಟಿದ್ದೆ, ಅವಾಗ ನಾನು ಸೆಲೆಕ್ಟ್ ಆಗಿ ನನ್ನ ಜೀವನ ಬದಲಾಯ್ತು ಅಂತ. ನಾನು ಅನ್ಕೊಂಡೆ ಈ ನಿನ್ ಬುಕ್ ಇಂದ ನಂಗೆ ಅವಮಾನ ಆಗುತ್ತೆ ಅಂತ, ಆದ್ರೆ ಈ ನಿನ್ ಬುಕ್ ಇಂದ ನನ್ನ ಲೈಫ್ ಚೇಂಜ್ ಆಯ್ತು. ಅಕ್ಕಪಕ್ಕ ಇರೋರೆಲ್ಲ ನನ್ನ ಗುರ್ತು ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು. ನೀನ್ ಬರ್ದಿರೋ ಬುಕ್ ಇಂದ ನನ್ನ ಜೀವನ ಬದಲಾಯ್ತು, ಆದ್ರೆ ನೀನ್ ಬರ್ದಿರೋ ಬುಕ್ ಮೇಲೆ ನಿನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೀನ್ ಆ ಬುಕ್ ಅಲ್ಲಿರೋ ಕ್ಯಾರೆಕ್ಟರ್ ಕಥೆನ ಮುಗಿಸ್ಬೇಕು ಅಂತ ಇದೆಯಾ, ಇದರಿಂದ ಜನಕ್ಕೆ ತುಂಬಾ ಡಿಸಪಾಯಿಂಟ್ ಮಾಡ್ತಾ ಇದೆಯಾ, ನಿನ್ನ ಪ್ರೀತಿಸೋ ಜನಗಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು ಅಂದ್ಬಿಟ್ಟು ಇವನು ಕೂಡ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಮತ್ತೆ ಇವಳಿಗೂ ಕೂಡ ಬೇಜಾರಾಗಿ ಹೋಗ್ಬಿಡುತ್ತೆ, ಇವನ್ಗೆ ಹರ್ಟ್ ಆಗೋ ರೀತಿ ಮಾತಾಡ್ಬಿಟ್ನಲ್ಲ ಅನ್ಬಿಟ್ಟು. ಸರಿ ಆಯ್ತು ಕೂಡ ಇಬ್ರು ಮಾತಾಡ್ದಲೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಲಾರೆಟ್ಗೆ ಫೀಲ್ ಆಗುತ್ತೆ ಇವಳನ್ನ ಯಾರೋ ಫಾಲೋ ಮಾಡ್ತಾ ಇದಾರೆ ಅಂತ. ಆಗ ನೋಡ್ತಿದ್ದಂಗೆನೆ ಅಬೆಗೆಲ್ನ ಕಡೆಯವರು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಇದರಿಂದ ಇವ್ರುಗಳು ಕೂಡ ತಪ್ಪಿಸ್ಕೊಂಡು ಫಾಸ್ಟ್ ಆಗಿ ಓಡೋಗ್ಬಿಟ್ಟು ಒಂದ್ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಲನ್ ಕೂಡ ಆ ಚೀಟಿನ ಅವ್ರಿಗೆ ವಾಪಸ್ ಕೊಟ್ಬಿಡು, ಅದರಿಂದನೇ ಅವ್ರು ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು ಅಂತ. ಆದ್ರೆ ಇವಳು ಅದನ್ನ ಕೊಡೋದಕ್ಕೆ ರೆಡಿ ಇರೋದಿಲ್ಲ. ನಾವ್ ಹೇಗಾದ್ರೂ ಮಾಡಿ ಇವರಿಂದ ತಪ್ಪಿಸ್ಕೊಬೇಕು, ಏನಾದ್ರು ಪ್ಲಾನ್ ನ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಆಲನ್ಗೂ ಕೂಡ ಒಂದು ಪ್ಲಾನ್ ಉಳಿಯುತ್ತೆ. ಇವ್ರುಗಳು ಇವ್ರನ್ನ ಹುಡುಕ್ತಾ ಇರ್ತಾರಲ್ಲ, ಲೋರೆಟ್ ಅದು ಡ್ರೆಸ್ ಕಾಣಿಸ್ತಾ ಇರುತ್ತೆ ಇವ್ರಿಗೆ ದೂರದಲ್ಲಿ. ಇದರಿಂದ ಅದನ್ನ ಫಾಲೋ ಮಾಡ್ಕೊಂಡು ಒಬ್ಬ ಬೈಕ್ ರೈಡರ್ ಫಾಸ್ಟ್ ಆಗಿ ಬರ್ತಾ ಇರ್ತಾನೆ. ಹೀಗೆ ಫಾಸ್ಟ್ ಆಗಿ ಬರ್ತಾ ಇರ್ಬೇಕಾದ್ರೆ ಒಂದು ಹಗ್ಗನ ಎಳೆದ್ಬಿಟ್ಟು ಇಬ್ರು ಬೈಕ್ ರೈಡರ್ಸ್ ಗಳು ಡ್ಯಾಶ್ ಹೊಡೆಯೋ ರೀತಿ ಮಾಡಿ ಒಂದು ಹಳ್ಳಕ್ಕೆ ಬೀಳಿಸ್ಬಿಡ್ತಾರೆ. ಸೂಪರ್ ಆಗಿ ಅವರಿಬ್ರನ್ನ ಕೆಳಗಡೆ ಬಿಸಾಕ್ಬಿಟ್ಟು ಹಾಗೆ ಟ್ರಾವೆಲ್ ಮಾಡ್ತಾ ಇನ್ನು ಮುಂದೆ ಬರ್ತಾರೆ. ಮುಂದೆ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ರೆಸಾರ್ಟ್ ಕಾಣಿಸುತ್ತೆ. ಹೆಂಗೋ ಸದ್ಯ ಜೀವ ಬದುಕ್ತು ಅಂದ್ಬಿಟ್ಟು ಆ ಒಂದು ರೆಸಾರ್ಟ್ ಗೆ ಹೋಗ್ತಾರೆ. ಅಲ್ಲನ್ನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ, ಈ ರೀತಿ ನಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಅನ್ಬಿಟ್ಟು. ಇವಳು ಕೂಡ ಬೆತ್ಗೆ ಕಾಲ್ ಮಾಡ್ತಾಳೆ, ನಾನು ಹುಷಾರಾಗಿದ್ದೀನಿ ಹಾಗೆ ಹೀಗೆ ಅನ್ಬಿಟ್ಟು. ಅಲ್ಲನ್ ಕೂಡ ಕಂಪ್ಲೇಂಟ್ ಮಾಡ್ಬಿಟ್ಟು ಇವತ್ತು ನೈಟ್ ಪ್ಲೇನ್ ಅಲ್ಲಿ ನಮ್ಮನ್ನ ಇಲ್ಲಿಂದ ಕಳ್ಸೋದಕ್ಕೆ ಎಲ್ಲಾನು ಕೂಡ ಪ್ಲಾನಿಂಗ್ ನ ಮಾಡ್ಕೊಂಡಿದ್ದಾರೆ, ಅಲ್ಲಿವರೆಗೂ ನಾವ್ ಇಲ್ಲೇ ಇರೋಣ ಅನ್ಬಿಟ್ಟು ಹಾಗೆ ಬಟ್ಟೆ ಗಿಟ್ಟೆನೆಲ್ಲ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋಕೆ ಒಂದು ರೂಮ್ ನ ಕೊಟ್ಟಿರ್ತಾರೆ ಇವ್ರಿಗೆ. ಇವರೆಲ್ಲರೂ ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ನೈಟ್ ಆ ಜಾಗದಲ್ಲಿ ಹಾಗೆ ಸಾಂಗ್ ನ ಆಡ್ತಾ ಇರ್ತಾರೆ. ಒಂದು ಲೇಡಿ ಅದೇ ಸಾಂಗ್ ಇವರಿಬ್ರು ಕೂಡ ಡ್ಯಾನ್ಸ್ ನ ಆಡ್ತಾ ಇರ್ತಾರೆ. ಈ ಒಂದು ಡ್ಯಾನ್ಸ್ ಅಲ್ಲಿ ಒಬ್ರಿಗೊಬ್ರು ತುಂಬಾ ಹತ್ರ ಆಗೋಗ್ಬಿಟ್ಟಿರ್ತಾರೆ. ನಮ್ಮ ಆಲನ್ ಅಂತ ಇವಳು ಕಂಡ್ರೆ ತುಂಬಾ ಇಷ್ಟ ಅಲ್ಲ. ಈಗ ಆಲನ್ ಕಂಡ್ರೆ ಇವಳಿಗೆ ಸ್ವಲ್ಪ ಇಷ್ಟ ಆಗ್ತಾ ಹೋಗ್ತಾ ಇರ್ತಾನೆ. ಆ ಲೇಡಿ ಸಾಂಗ್ ನ ಆಡ್ತಿರ್ಬೇಕಾದ್ರೆ ಕೊನೆಯ ಪದದಲ್ಲಿ ಅಂತ್ಯವಿಲ್ಲದ ಕಣ್ಣೀರು ಅಂತ ಒಂದು ಪದ ಬರುತ್ತೆ. ಇದರಿಂದ ಆ ಲೇಡಿ ಹತ್ರ ಹೋಗ್ಬಿಟ್ಟು ಈ ಅಂತ್ಯ ಇಲ್ಲದ ಕಣ್ಣೀರು ಅಂದ್ರೆ ಪದದ ಅರ್ಥ ಏನು ಅಂದ್ರೆ ಸಿಂಕ್ ಹೋಲ್ ಅಂತ. ಅವಾಗ
ಅವಾಗ ಇವಳು ಆಲನ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾಳೆ, ಈ ಅಂತ್ಯವಿಲ್ಲದ ಕಣ್ಣೀರು ಅಂದ್ರೆ ಸಿಂಕ್ ಹೋಲ್, ಅಂದ್ರೆ ಕಿಂಗ್ ಕ್ಯಾಲಮಾನ್ ಹಾಗೆ ಆ ನಿಧಿ ಇರೋ ಜಾಗ ಅದು ಎಲ್ಲಿದೆ ಅಂದ್ರೆ ಸಿಂಕ್ ಹೋಲ್ ಒಳಗಡೆ ಇದೆ. ಆ ಸಿಂಕ್ ಹೋಲು ಮ್ಯಾಪ್ ಅಲ್ಲಿ ಎಲ್ಲಿದೆ ಅಂತಾನು ಕೂಡ ಇರುತ್ತೆ. ಇದರಿಂದ ಫುಲ್ ಎಕ್ಸೈಟ್ ಆಗಿ ಹೋಗ್ಬಿಡ್ತಾಳೆ ಇವಳು. ಇದರಿಂದ ಆಲನ್ ಕೂಡ ಸರಿ ಬಾ, ನಿಂಗೆ ಅದು ಆಸೆ ಇತ್ತಲ್ಲ, ಸರಿ ಅದನ್ನ ಪೂರೈಸೋಣ, ಅದು ಹೇಗಿದೆ ಅಂತಾನು ಹೋಗೋ ಒಂದ್ಸರಿ ನೋಡ್ಕೊಂಡ್ ಬರೋಣ ಅಂತ. ಇದನ್ನ ಕೇಳಿ ಉಳ್ದೆ ಖುಷಿಯಾಗಿ ಹೋಗ್ಬಿಡುತ್ತೆ. ಹೆಂಗಿದ್ರು ಸ್ಟೋರಿನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಐಡಿಯಾನ ಸಿಗುತ್ತೆ ಅಲ್ಲಿಗೆ ಹೋದ್ರೆ ಅನ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ತಾಳೆ. ಇವನು ಕೂಡ ನಾನು ಗಾಡಿನ ಬುಕ್ ಮಾಡ್ತೀನಿ ಅನ್ಬಿಟ್ಟು ಹೋಗ್ತಾನೆ. ಇವಳು ಕೂಡ ಈ ಕಡೆ ಬರ್ಬೇಕಾದ್ರೆ ಆ ಪೊಲೀಸ್ನವರು ಆ ಬೇಗಲ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ ಇವರಿಬ್ರು ಇಲ್ಲಿದ್ದಾರೆ ಅಂತ. ಆ ಬೇಗಲ್ ಕೂಡ ಏನ್ ಮೇಡಮ್ ನನ್ನಿಂದನೇ ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡ್ತಾ ಇದ್ದೀರಾ, ಈಗಂತ ಒಂದು ಚಾನ್ಸೇ ಇಲ್ಲ, ನಡೀರಿ ಅನ್ಬಿಟ್ಟು ಮತ್ತೆ ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇದನ್ನ ಇವ್ನ್ ನೋಡ್ತಾನೆ. ನೋಡ್ಬಿಟ್ಟು ಇವ್ನು ಕೂಡ ಒಂದು ಬೈಕ್ ನ ತಗೊಂಡು ಇವ್ರನ್ನ ಫಾಲೋ ಮಾಡ್ಕೊಂಡು ಬರಕ್ಕೆ ಶುರು ಮಾಡ್ತಾನೆ. ಹಾಗೆ ಬೈಕಲ್ಲಿ ಸ್ಪೀಡ್ ಆಗಿ ಬಂದ್ಬಿಟ್ಟು ಇವ್ನ ಗಾಡಿನ ಹತ್ಕೊಂಡ್ಬಿಡ್ತಾನೆ. ಇವನು ಕೂಡ ನೋಡ್ತಾನೆ ಯಾರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾನಲ್ಲ ಯಾರು ಅಂತ. ಅವಾಗ ಇವನಿಗೆ ಗೊತ್ತಾಗುತ್ತೆ ಇವನ್ನ ಕವರ್ ಮಾಡಲ್ಲ ಇವನು ಅಂತ. ಇದರಿಂದ ಇವನ್ನ ಹೊಡೆಯೋದಕ್ಕೆ ಒಬ್ಬನ್ನ ಕಳಿಸ್ತಾನೆ. ಈ ಕಡೆ ಇವಳು ಒಂದು ಪ್ಲಾನ್ ನ ಮಾಡ್ಕೋತಾಳೆ, ಇವಳಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ಅನ್ಬಿಟ್ಟು ನಂಗೊಂದು ಡ್ರಿಂಕ್ಸ್ ಬೇಕು ಅನ್ಬಿಟ್ಟು. ಹಾಗೆ ಡ್ರಿಂಕ್ಸ್ ನ ಗ್ಲಾಸ್ ಗೆ ಹುಯ್ಕೋತಿರ್ಬೇಕಾದ್ರೆ ಕೆಳಗಡೆ ಎಲ್ಲ ಚೆಲ್ ಬಿಡ್ತಾಳೆ. ಇಲ್ಲಿ ಮೇಲ್ಗಡೆ ಬಂದಾಗ ಇವನ್ ಜೊತೆಗೆ ಒಬ್ಬ ಫೈಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಅವನ ಜೊತೆ ಇವ್ನ್ ಫೈಟ್ ಮಾಡ್ತಾ ಇರ್ತಾನೆ. ಅವ್ನ್ ಕೂಡ ಇವಂಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಈ ಕಡೆ ಇವಳು ಡ್ರಿಂಕ್ಸ್ ನೆಲ್ಲ ಚೆಲ್ಲಿದ್ಲಲ್ಲ, ಇವನ್ ಪಕ್ಕದಲ್ಲಿ ಒಬ್ಬ ಸಿಗರೇಟ್ ಸೇರ್ತಾ ಇರ್ತಾನೆ. ಅವನ ಮೇಲೂ ಕೂಡ ಚೆಲ್ಬಿಟ್ಟು ಆ ಕಿಡಿನ ಅದ್ರ ಮೇಲ್ಗಡೆ ಬೀಳ್ಸಿ ಬೆಂಕಿ ಬರೋ ರೀತಿ ಮಾಡ್ಬಿಡ್ತಾಳೆ. ಆಗ ಈ ಜಾಗದಲ್ಲೆಲ್ಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡ್ಬಿಟ್ಟು ಇವಳು ಹೋಗ್ಬಿಟ್ಟು ಡ್ರೈವರ್ ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾಳೆ. ಇದರಿಂದ ಮೇಲ್ಗಡೆ ಹೊಡೆದಾಡ್ತಿದ್ನಲ್ಲ ಒಬ್ಬ, ಅವನ್ಗೂ ಕೂಡ ಒಂದು ರೆಬ್ಬೆ ಹೊಡೆದು ಅವ್ನ್ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಇದರಿಂದ ಗಾಡಿ ಹೆಂಗ್ ಬೇಕಂಗ ಹೋಗ್ತಾ ಇರುತ್ತೆ. ಅವಾಗ ಅಲ್ಲಿರೋರೆಲ್ಲರೂ ಕೂಡ ಒಂದು ಬೆಂಕಿನ ಹಾರಿಸಿ ಲಾರೆಟನ್ನು ಕೂಡ ಲಾಕ್ ಮಾಡ್ಕೊಂಡು ಇವನು ಕೂಡ ಒಳಗಡೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಈಗ ನಿಮ್ ಬೇರೆ ಆಪ್ಷನ್ ಇಲ್ಲ, ನನ್ ಬೇಜನ್ ಕೋಪ ಬರ್ಸ್ಬಿಟ್ಟಿದೆ, ಈಗ ನೀನು ಮರ್ಯಾದೆ ಈಗ ನಂಗೆ ತೋರಿಸಿಲ್ಲ ಅಂದ್ರೆ ಸೀರಿಯಸ್ ಆಗಿ ನೀನ್ ಸಾಯಿಸಾಕ್ಬಿಡ್ತೀನಿ ಅಂತ. ಇದರಿಂದ ನೀನು ಮಾಡಕ್ ಆಗೋದಿಲ್ಲ, ಸರಿ ಬಾ ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಆ ಒಂದು ಸಿಂಕ್ ಹೋಲ್ಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಹೆಂಗಿದ್ರು ಗೊತ್ತಿರುತ್ತಲ್ಲ ಸಿಂಕ್ ಹೋಲ್ ಎಲ್ಲಿರುತ್ತೆ ಅಂತ. ಆ ಒಂದು ಗುಹೆ ಒಳಗಡೆ ಕರ್ಕೊಂಡ್ ಬರ್ತಾಳೆ. ಬಂದು ಆ ಗುಹೆ ಒಳಗಡೆ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಜಾಗ ತುಂಬಾ ಚಿಕ್ಕದಿರುತ್ತೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಶಫ್ಲಿ ನಾನು ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತಾನೆ. ಆದ್ರೂ ಕೂಡ ಅದನ್ನೆಲ್ಲ ಟೆನ್ಷನ್ ತಗೊಳ್ದಲ್ಲಿ ಮುಂದೆ ಹೋದಾಗ ಮುಂದೆ ಜಾಗನೇ ಇರೋದಿಲ್ಲ. ಇದರಿಂದ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಬಿಗಲ್ಲು ಅದೇ ಜಾಗದಲ್ಲಿ ಒಂದು ಚಿಕ್ಕ ಗುಹೆನ ನೋಡ್ತಾನೆ. ಇದರಿಂದ ಇದ್ರೊಳಗಡೆ ಹೋದ್ರೆ ಮುಂದೆ ಏನಾದ್ರು ಸಿಗುತ್ತೆ, ಅದಕ್ಕೋಸ್ಕರ ಲೊರೆಟಾನ ಈಗ ನೀ ಇದ್ರೊಳಗಡೆ ಹೋಗ್ಬೇಕು, ಮುಂದೆ ಹೋಗ್ಬಿಟ್ಟು ಏನಿದೆ ಅಂತ ನಮ್ಗೆ ಹೇಳು, ಇಲ್ಲ ಅಂದ್ರೆ ಅಲ್ಲನ್ನ ಇಲ್ಲೇ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ. ಇದರಿಂದ ಇವಳು ಸರಿ ಆಯ್ತು ನಾನು ಹೋಗ್ತೀನಿ ಅನ್ಬಿಟ್ಟು ಆ ಒಂದು ಚಿಕ್ಕ ತೂತಿಂದ ಹೋಗೋಕೆ ಶುರು ಮಾಡ್ತಾಳೆ. ಆದ್ರೆ ಇವಳು ಹೋಗ್ತಿರ್ಬೇಕಾದ್ರೆ ಇವಳಿಗೆ ಉಸಿರು ಕಟ್ತಾ ಇರುತ್ತೆ. ಅವಾಗ ಅಲ್ಲನ್ನ ಇವನ್ಗೆ ಒಂದು ಧೈರ್ಯನ ಕೊಡ್ತಾನೆ, ನಿನ್ ಕೈಲಿ ಆಗುತ್ತೆ ಇದನ್ನು ಮಾಡು ಅನ್ಬಿಟ್ಟು. ಇವಳು ಕೂಡ ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಬರ್ತಾಳೆ. ಮುಂದೆ ಬಂದು ನೋಡ್ತಾಳೆ, ಒಂದು ಜಾಗದ ಹತ್ರ ಬರ್ತಾಳೆ. ಆಗ ಆ ಜಾಗ ನೋಡಿದ್ರೆ ಸೂಪರ್ ಆಗಿರುತ್ತೆ. ಜಾಗ ನೋಡೋದಕ್ಕೆ ಮಾತ್ರ. ಅದೇ ಜಾಗದಲ್ಲಿ ಕಿಂಗ್ ಕಲಾಮನ್ನ ಒಂದು ಸಮಾಧಿ ಇರುತ್ತೆ. ಇವ್ರುಗಳು ಕೂಡ ಇದೆಲ್ಲ ಗೊತ್ತಾಗ್ಬಿಟ್ಟು ಇವ್ರುಗಳು ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಬಂದ್ ನೋಡಿದಾಗ ಇವ್ರಿಗೂ ಕೂಡ ಒಂದ್ ನಿಮಿಷ ಶಾಕ್ ಆಗುತ್ತೆ ಆ ಜಾಗನ ನೋಡಿ. ಆಬೇಗಲ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ, ಇಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ, ಇವಾಗ ಸಿಕ್ಕಿದೆ ನನ್ಗೆ ಅನ್ಬಿಟ್ಟು. ಇವರೆಲ್ಲರೂ ಕೂಡ ಕಿಂಗ್ ಕಾಲಂ ಸಮಾಧಿ ಹತ್ರ ಹೋಗ್ತಾರೆ. ಆ ಸಮಾಧಿನ ಇವರೆಲ್ಲರೂ ಕೂಡ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಆಬೇಗಲ್ ಒಳಗಡೆ ನೋಡ್ತಾನೆ. ಅದರಲ್ಲಿ ಇಬ್ಬರದು ಮೂಳೆಗಳು ಬಿಟ್ರೆ ಇನ್ನೇನು ಇರೋದೇ ಇಲ್ಲ. ಇದೇನಿದು ಬರೀ ಮೂಳೆಗಳೈತೆ, ಚಿನ್ನ ಎಲ್ಲಿದೆ, ನಿಧಿ ಎಲ್ಲಿದೆ ಅಂತ ಕೇಳಿದಾಗ ಅವಾಗ ಇವಳು ಅದೇ ಗೋಡೆಯಲ್ಲಿ ಇದ್ದಂತಹ ಕೆಲವು ಅಕ್ಷರಗಳನ್ನೆಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಇವಳಿಗೆ ಗೊತ್ತಾಗುತ್ತೆ ಈ ಕಿಂಗ್ ಕಲಾಮನ್ ಕ್ರೌನ್ ಆಫ್ ಫೈರ್ ಅಂದ್ರೆ ಒಂದು ನಿಧಿ ಅಲ್ಲ, ಅದೊಂದು ಪ್ರೀತಿ ಅಂತ. ಕಿಂಗ್ ಕಲಾಮನ್ ಸತ್ತೋದಾಗ ಅವಳನ್ನ ಪ್ರೇಯಸಿ ಅವನ ಒಂದು ನೆನಪಕ್ಕೋಸ್ಕರ ಈ ಒಂದು ಜಾಗನ ಕಟ್ಸಿ ತನ್ನ ಪ್ರೀತಿ ಎಷ್ಟು ಪವಿತ್ರ ಅಂತ ಅದನ್ನ ಪ್ರೂವ್ ಮಾಡಿದ್ಲು. ತನ್ನ ಪ್ರೀತಿ ಎಷ್ಟು ಪವಿತ್ರ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಕಿಂಗ್ ಕಲಾಮನ್ ಸತ್ತೋದಾಗ ಅವಳ ಪ್ರೇಯಸಿನೂ ಕೂಡ ಇದೇ ಜಾಗದಲ್ಲಿ ಸತ್ತೋಗಿರ್ತಾಳೆ. ಇವರಿಬ್ರು ಒಂದು ಪ್ರೀತಿಯ ಒಂದು ಸ್ವರೂಪನೇ ಈ ಒಂದು ಜಾಗ ಆಗಿರುತ್ತೆ. ಈ ವಿಷಯನ ಎಲ್ಲ ಕೇಳಿ ಈ ಆಬೇಗಲ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದ್ಯಾವ್ದೋ ಕಿತ್ತೋಗಿರೋ ಒಂದು ಲವ್ ಸ್ಟೋರಿ ಹಿಂದೆ ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ನಾನು, ದುಡ್ಡೆಲ್ಲ ವೇಸ್ಟ್ ಆಗೋಯ್ತು ಇಲ್ಲಿ ಬಂದಿರೋದಕ್ಕೆ ಅಂತ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಆ ಜಾಗ ಎಲ್ಲ ಪೂರ್ತಿ ಅಲ್ಲಾಡೋಕ್ ಶುರುವಾಗುತ್ತೆ. ಯಾಕೆಂದ್ರೆ ಈಗ ವಾಲ್ಕನ್ ಬ್ಲಾಸ್ಟ್ ಆಗೋ ಸಮಯ ಬಂದ್ಬಿಟ್ಟಿರುತ್ತೆ. ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಂತ ಹೋಗ್ತಿರ್ಬೇಕಾದ್ರೆ ಆಬಿಗೆಲ್ಲೂ ನಾವು ಮಾತ್ರ ಹೋಗ್ತೀವಿ, ನೀವು ಇಬ್ರು ಕೂಡ ಇದೇ ಸಮಾಧಿಲಿ ಸಮಾಧಿ ಆಗೋಗ್ಬಿಡಿ ಅನ್ಬಿಟ್ಟು ಅವ್ರಿಬ್ರು ಸಮಾಧಿ ಒಳಗಡೆ ಹೋಗಕ್ಕೆ ಹೇಳ್ತಾನೆ. ರೆಫಿನು ಕೂಡ ಇವರಿಬ್ರು ಇಲ್ಲೇ ಸತ್ತೋಗ್ಬಿಡ್ತಾರೆ, ಬ್ಯಾಡ್ ಅಂತ ಹೇಳ್ತಾ ಇರ್ತಾನೆ. ನಿನ್ ಜೊತೆ ಬರ್ದಿ ಅಂದ್ರೆ ನೀನು ಕೂಡ ಸಾಯ್ತೀಯಾ, ಅವ್ರಿಬ್ಬರನ್ನ ಆ ಸಮಾಧಿ ಒಳಗಡೆ ಹಾಕಿ ಮುಚ್ಚು, ಇವರಿಬ್ಬರಿಂದನೇ ನಾವು ಈ ಪರಿಸ್ಥಿತಿಗೆ ಬಂದಿದ್ದು ಅಂತ ಹೇಳ್ಬಿಟ್ಟು ಆಲನ್ನ ಮತ್ತೆ ಲೊರೆಟಾನ ಅದೇ ಒಂದು ಸಮಾಧಿ ಒಳಗಡೆ ಹಾಕಿ ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ಟು ಇವರಿಬ್ರು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ರೆಫಿ ಇವನ್ಗಿಂತ ಬೇಗ ಎಸ್ಕೇಪ್ ಆಗ್ಬಿಟ್ಟು ಆ ಬೋಟ್ ನ ತಗೊಂಡು ಇವನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಇವನು ಕೂಡ ನಿಂತ್ಕೊಳ್ಳೋಂದ್ರು ಕೂಡ ಈ ಒಂದು ಐಲ್ಯಾಂಡ್ ನಿಮ್ದಾಗಿತ್ತಲ್ಲ, ಈ ಐಲ್ಯಾಂಡ್ ಅಲ್ಲಿ ನೀವು ಸಮಾಧಿ ಆಗ್ಬಿಟ್ರಿ ಅಂತ ಹೇಳ್ಬಿಟ್ಟು ಬೋಟ್ ನ ತಗೊಂಡು ಹೊಂಟೋಗ್ಬಿಡ್ತಾನೆ. ಆಗ ಅದೇ ಜಾಗಕ್ಕೆ ಬೆತ್ತು ಕಿಲು ಪೊಲೀಸ್ ಆಫೀಸರ್ ಕರ್ಕೊಂಡು ಬರ್ತಾ ಇರ್ತಾಳೆ. ಈ ಅಬಿಗಲ್ ಇವ್ರನ್ನ ನೋಡ್ಬಿಟ್ಟು ನನ್ನ ಬೋಟ್ ನ ಯಾರೊಬ್ಬ ಕಳ್ಳ ಎತ್ಕೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ನಂಗೆ ಸಹಾಯ
ಮಾಡಿ ಅಂತ ಕೇಳ್ತಾನೆ. ಅವರು ಕೂಡ ನಾನು ಲೊರೆಟಾನ ಒಂದು ಹುಡುಗಿನ ಹುಡುಕ್ತಾ ಇದೀನಿ, ನಿನ್ಗೆ ಏನಾರು ಸಿಕ್ಕಿದ್ರು ಅವ್ರು ಅಂತ ಕೇಳಿದಾಗ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ, ನನ್ನ ಕಾಪಾಡಿ ಅಂತ ಹೇಳ್ತಾನೆ. ಈ ಕಡೆ ನಮ್ಗೆ ಇಲ್ಲಿ ಇವ್ರನ್ನ ತೋರಿಸ್ತಾರೆ. ಇಲ್ಲಿ ಲೊರೆಟಾ ಹತ್ರ ಆಲನ್ ಸಾರಿ ಕೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ಕಾಪಾಡೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ ಅಂತ, ನಾನೊಬ್ಬ ವೇಸ್ಟ್ ಅಂತ. ಅದಕ್ಕೆ ಲೊರೆಟನ್ ಕೂಡ ಇಲ್ಲ ಆ ರೀತಿ ಎಲ್ಲ ಅನ್ಕೊಂಬೇಡ, ನೀನು ಬುಕ್ ಅಲ್ಲಿ ಇರೋ ಹೀರೋಗಿಂತ ತುಂಬಾ ಗ್ರೇಟು, ನೀನು ನನ್ಗೋಸ್ಕರ ಅಂತಾನೆ ಇಲ್ಲಿಗೆ ಬಂದಿದ್ಯಾ, ನನ್ನ ಕಾಪಾಡ್ಬೇಕು ಅನ್ಬಿಟ್ಟು ನನ್ನ ಮೇಲೆ ಇರೋ ಪ್ರೀತಿ ನಿನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ, ಅದನ್ನ ನಾನು ನಿನ್ಗೆ ರೆಸ್ಪೆಕ್ಟ್ ಮಾಡ್ಲಿಲ್ಲ, ನಿನ್ನ ಬೇಕಾಬಿಟ್ಟು ಬೈದು ಬಿಟ್ಟೆ, ಇದರಿಂದ ನೀನ್ ಕ್ಷಮಿಸ್ಬೇಡು ಅಂತ. ಹಾಗೆ ಇವರಿಬ್ರು ಒಬ್ರಿಗೊಬ್ರು ಫೀಲಿಂಗ್ ಅಲ್ಲಿ ಮಾತಾಡ್ತಾ ಒಬ್ರಿಗೊಬ್ರು ಸಾರಿ ಕೇಳ್ಕೊತಾ ಇರ್ತಾರೆ. ಅವಾಗ ಲೊರೆಟಾ ಕೈಗೆ ಒಂದು ಟೂಲ್ ಸಿಗುತ್ತೆ. ಇದು ಆಕ್ಚುಲಿ ರೆಫಿನೇ ಬಿಟ್ಟು ಹೋಗಿರ್ತಾನೆ, ಇವ್ರಿಬ್ಬರನ್ನ ಇಲ್ಲೇ ಸಾಯಿಸ್ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನಲ್ಲ, ಇದರಿಂದ ಇವ್ರಿಗೆ ಸಹಾಯ ಮಾಡ್ಬೇಕು ಅನ್ಬಿಟ್ಟು ರೆಫಿ ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡು ಇವರಿಬ್ರು ಮೇಲ್ಗಡೆ ಬರ್ತಾರೆ. ಮೇಲ್ಗಡೆ ಬಂದಾಗ ಲೊರೆಟಾನು ಕೂಡ ಇವ್ರ ಹಸ್ಬೆಂಡ್ ಒಂದು ರಿಂಗ್ ಇರುತ್ತಲ್ಲ, ಆ ರಿಂಗ್ ನ ಪ್ರೀತಿ ಒಂದು ಸ್ವರೂಪವಾಗಿ ಆ ರಿಂಗ್ ನ ಅದೇ ಒಂದು ಸಮಾಧಿ ಒಳಗಡೆ ಹಾಕಿ ಬಂದ್ಬಿಡ್ತಾರೆ. ಆಚೆ ಬಂದ್ ನೋಡಿದಾಗ ಲಾವ ಹರಿತಾ ಎಲ್ಲ ಡಸ್ಟ್ ಆಗ್ತಾ ಇರುತ್ತೆ. ಮತ್ತೆ ಇವ್ರಲ್ಲಿಂದ ಎಸ್ಕೇಪ್ ಆಗೋಣ ಅಂತ ನೋಡಿದ್ರೆ ಆ ಎಸ್ಕೇಪ್ ಆಗ್ತಿದ್ರ ಚಿಕ್ಕ ತೂತು ಅದು ಕೂಡ ಮುಚ್ಚಿ ಹೋಗ್ಬಿಡುತ್ತೆ. ಈಗ ಹೇಗೆ ಹೋಗೋದು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ ಒಂದು ತೂತ್ ಒಳಗಡೆಗೆ, ಅದ್ರಿಂದನೇ ನಾವು ಮೂಲಕ ಹೋಗ್ಬೇಕು ಅನ್ಬಿಟ್ಟು ಇಬ್ರು ಕೂಡ ನೀರಿಗೆ ಜಂಪ್ ಮಾಡ್ತಾರೆ. ನೀರಿಗೆ ಜಂಪ್ ಮಾಡ್ಬಿಟ್ಟು ಅದೇ ಒಂದು ತೂತ್ ಮೂಲಕ ಈಜಾಡ್ಕೊಂಡು ಈ ಒಂದು ಸಮುದ್ರ ಒಳಗಡೆ ಬರ್ತಾರೆ. ಆಚೆ ಬಂದಾಗ ಇವ್ರುಗಳಿಗೆ ಬೆತ್ತು ಸಿಕ್ಬಿಡ್ತಾಳೆ. ಬೆತ್ತನ ನೋಡಿದ ತಕ್ಷಣ ಖುಷಿ ಆಗೋಗ್ಬಿಡುತ್ತೆ. ಬೆತ್ತು ಕೂಡ ಇಮ್ನ ಹುಡುಕ್ತಿರ್ಬೇಕಾದ್ರೆ ನಂಗೊಬ್ಬ ವ್ಯಕ್ತಿ ಸಿಗ್ತಾ ನೋಡಕೊಳ್ಳೆ ಸ್ಮಾರ್ಟ್ ಆಗಿ ಚಿಕ್ಕ ಹುಡುಗ ಇದ್ದಂಗಿದ್ದಾನೆ ಅಂದಾಗ ಇವಳು ಹೇಳ್ತಾಳೆ ಅವನೇ ನನ್ನ ಕಿಡ್ನಾಪ್ ಮಾಡಿದ್ದು, ಅವನೊಬ್ಬ ಗ್ಯಾಂಗ್ಸ್ಟರ್ ಅಂತ. ಇದರಿಂದ ಬೆತ್ತು ಅಲ್ಲಿರೋ ಪೊಲೀಸ್ ಆಫೀಸರ್ಗೆ ಅವನ್ನ ಹಿಡಿಯೋದಕ್ಕೆ ಹೇಳ್ತಾರೆ. ಅವನು ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ, ಅವನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಇಲ್ಲಿ ಸ್ವಿಮ್ ನ ಮಾಡ್ಕೊಂಡು ಒಂದು ಜಾಗಕ್ಕೆ ಸೇಫ್ ಆಗಿ ಇಬ್ರು ಕೂಡ ಬರ್ತಾರೆ. ಲೊರೆಟಾ ಏನ್ ಮಾಡ್ತಾಳೆ ಅಂದ್ರೆ ಈಗ ಈ ಒಂದು ಜರ್ನಿ ಇವಳ ಲೈಫ್ ಅಲ್ಲಿ ಇವಾಗ ಏನು ನಡೀತೋ ಅದನ್ನೇ ಒಂದು ಬುಕ್ ಆಗಿ ಬರೆದು ಬಿಡ್ತಾಳೆ. ಆ ಬುಕ್ಗೆ ಏನಂತ ಹೆಸರಿಡ್ತಾಳೆ ಅಂದ್ರೆ ಕ್ರೌನ್ ಆಫ್ ಫೈರ್ ಅಂತ. ಆ ಬುಕ್ ಕೂಡ ಕಿತ್ಕೊಂಡು ಹೊಂಟೋಗ್ಬಿಡುತ್ತೆ, ಫುಲ್ ಹೈಪ್ ಆಗ್ಬಿಡುತ್ತೆ ಆ ಬುಕ್ ಕೂಡ. ಎಲ್ಲರೂ ಕೂಡ ಬುಕ್ ನ ಓದಕ್ ಶುರು ಮಾಡ್ಬಿಟ್ಟಿರ್ತಾರೆ. ಮತ್ತೆ ನಮ್ಗೆ ಲೊರೆಟಾ ಅಲನ್ನ ತೋರಿಸ್ತಾರೆ. ಒಬ್ರಿಗೊಬ್ರು ಲವ್ ಮಾಡ್ಬಿಟ್ಟಿರ್ತಾರಲ್ಲ, ಈಗ ಮದ್ವೆ ಆಗಿ ಜೀವನ ಮಾಡೋದಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ಪೋಸ್ಟ್ ಕ್ರೆಡಿಟ್ಸ್ ನಮ್ಗೆ ತೋರಿಸ್ತಾರೆ. ನಾವ್ ಅವಾಗ್ಲೇ ನೋಡಿದ್ವಲ್ಲ ಸೂಪರ್ ಆಗಿ ಫೈಟ್ ಮಾಡೋದ್ನಲ್ಲ ಜಾಕೋ, ಅವನಿನ್ನು ಬದುಕೆ ಇರ್ತಾನೆ, ಸತ್ತೇ ಹೋಗಿರೋದಿಲ್ಲ. ಇದರಿಂದ ನೀನ್ ಹಿಂಗ್ ಬದುಕೊಂಡೆ ಅಂತ ಹೇಳಿದಾಗ ಅದೆಲ್ಲ ಒಂಥರ ಮೆಂಟಲ್ ಗೇಮು. ಅವ್ರು ಶೂಟ್ ಮಾಡಿದಾಗ ನಂಗೆ ತುಂಬಾ ಗಾಯ ಆಗೋಗ್ಬಿಟ್ಟಿತ್ತು. ಅವಾಗ ನಾನು ಸತ್ತೋದಂಗ್ ಆಕ್ಟಿಂಗ್ ಮಾಡ್ಲಿಲ್ಲ ಅಂದಿದ್ರೆ ನನ್ನ ನಿಜವಾಗ್ಲೂ ಸಾಯಿಸ್ಬಿಟ್ಟಿರೋರು, ಇದರಿಂದ ನಾನು ಬಚಾವಾಗ್ಬಿಟ್ಟೆ ಅಂತ. ಜಾಕ್ ನ ನೋಡಿ ಇವರಿಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದು. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.